ಪ್ರಖ್ಯಾತಿ ಟೀಕೆಯ ಮಧ್ಯದೊಳಗೆ ಉಳಿಸಿ ಬಂದಿರುವಂಥ ಅಮೃತಮಯ ಕಲಶಗಳ ಮೇಲೆ ರಾಜಮಾರ್ಜಿ ಪಾಂಡೆಯವರು ಬರೆದಿರುವ ಬಾಲಬೋಧಿ ಟೀಕೆಯ ಸ್ವಾಧ್ಯಾಯ ನಡೆದೇ ಇದೆ. ನಿರ್ಜರ ಅಧಿಕಾರದ 20ನೇ ಕಲಶವಿದೆ. ಕರ್ತಾರಂ ಸ್ವಪರೇಣ ಯತ್ಕಿಲ ಬಲಾತ್ ಕರ್ಮೈವ ನೋ ಯೋಜಯೇತ್ ಕುರ್ವಾಣ ಫಲದಿ ಸುರೇವ ಹಿ ಫಲಂ ಪ್ರಾಪ್ನೋತಿ ಯತ್ ಕರ್ಮಣಃ ಜ್ಞಾನಂ ಸಂಸ್ತದಪಾಸ್ತಸಾಗರಚನೋ ನೋ ಬಧ್ಯತೆ ಕರ್ಮಣಃ ಕುರ್ವಾಣೋಪಿ ಕರ್ಮ ತತ್ಪರಪರಿ ತ್ಯಾಗೈಕಶೀಲೋ ಮುನಿ. ಕೆಳಗಡೆ ಜ್ಞಾನಂ ಸನ್ ತದಪಹಸ್ತರಾಗರಚನಃ, ಜ್ಞಾನಮಯನಾಗುತ್ತ ರಾಗಭಾವವನ್ನು ದೂರ ಮಾಡಿರುವಂಥವನಿದ್ದಾನೆ. ಆ ಕಾರಣದಿಂದ ಕರ್ಮಜನಿತವಾಗಿರುವ 4 ಗತಿಗಳ ಪರ್ಯಾಯ ಹಾಗೂ ಪಂಚೇಂದ್ರಿಯಗಳ ಭೋಗಗಳೆಲ್ಲವೂ ಆಕುಲತೆ ಲಕ್ಷಣವಿಲ್ಲವಿವೆ, ದುಃಖ ರೂಪವಿವೆ. ಸಮ್ಯಕ್ ದೃಷ್ಟಿ ಜೀವನು ಹೀಗೆ ಅನುಭವ ಮಾಡುತ್ತಾನೆ. ಇಲ್ಲಿ ನಿನ್ನೆ ಸಮ್ಯಕ್ ದೃಷ್ಟಿ ಜೀವ ಹೀಗೆ ಅನುಭವ ಮಾಡುತ್ತಾನೆ ಅಂಥೇಳಿ ಶಬ್ದದ ಕೆಳಗಡೆ ಹೋಗಿ ಪ್ರಶ್ನೆ ಬಂದರೆ, ಅನುಭವ ಮಾಡ್ತಾನೆ, ಹೇಗೆ ಅನುಭವ ಮಾಡ್ತಾನೆ? ಹಾಗಿದ್ದಾವೆ ಹಾಗೆ ಅನುಭವ ಮಾಡ್ತಾನೆ. ಇಲ್ಲಿ ಅನುಭವ ಮಾಡ್ತಾನೆ ಅಂತಂದ್ರೆ 4 ಗತಿಗಳ ರೂಪದ ಪರ್ಯಾಯ ಮತ್ತು 5 ಇಂದ್ರಿಯ ವಿಷಯ ಸಾಮಗ್ರಿ ಏನಿದ್ದಾವೆ ಅವು ದುಃಖ ರೂಪಿದ್ದಾವೆ. ಇದು ವಾಸ್ತವಿಕತೆ. ಹಾಗಾದ್ರೆ ಸಮ್ಯಕ್ ದೃಷ್ಟಿ ಜೀವ ಹೀಗೆಯೇ ಅನುಭವ ಮಾಡ್ತಾನೆ ಅಂತಂದ್ರೆ ಇದರ ಅರ್ಥ ಏನ? ದುಃಖ ರೂಪದಿಂದ ಅನುಭವ ಮಾಡ್ತಾನೇನ? ಅಲ್ಲ. ಇಲ್ಲಿ ಅನುಭವ ಮಾಡುತ್ತಾನೆ ಶಬ್ದದ ಅರ್ಥ ಹೀಗೆ ತಿಳಿತಾನೆ, ಅನ್ಯಥಾ ತಿಳಿಯುವುದಿಲ್ಲ. ಅನ್ಯಥಾ ತಿಳಿಯುವಿಕೆ ಏನಿದೆ ಅದು ಮಿಥ್ಯಾದೃಷ್ಟಿತನ ಇದೆ. ಹೇಗಿದೆ ಹಾಗೆ ತಿಳಿಯುವುದೇನಿದೆ ಅದು ಸಮ್ಯಕ್ ದೃಷ್ಟಿತನ ಇದೆ. ಅಗ್ನಿ ಸುಡ್ತಿದೆ, ನೀರು ಶೀತಲಿದೆ, ಶರೀರ ಜಡ ಇದೆ, ಒಳಗಡೆ ಚೈತನ್ಯ ಸ್ವರೂಪದ ಆತ್ಮ ಈ ಶರೀರದಿಂದ ಭಿನ್ನ ಇನ್ನೊಂದು ವಸ್ತು ಇದ್ದಾನೆ. ಇದನ್ನು ತಿಳಿಯುವುದೇನಿದೆ ಇದು ಸಮ್ಯಕ್ ದೃಷ್ಟಿತನ ಅಥವಾ ಸಮ್ಯಕ್ ದರ್ಶನ ಸಹಿತ ಸಮ್ಯಕ್ ಜ್ಞಾನ, ಯಥಾರ್ಥ ಜ್ಞಾನ ಇದೆ. ಜಡರೂಪವಿರುವಂಥ ದೇಹವನ್ನು ಮತ್ತು ಅದರಿಂದ ಭಿನ್ನವಿರುವಂಥ ಚೈತನ್ಯ ಸ್ವರೂಪಿ ಆತ್ಮವಸ್ತುವನ್ನು ಎರಡನ್ನೂ ಒಂದಾಗಿ ತಿಳಿಯುವಂಥ ಯಾವ್ಯದನೋ ಅವು ಮಿಥ್ಯಾದೃಷ್ಟಿ. ಇಲ್ಲಿ ಅನುಭವಿಸುತ್ತಾನೆ ಅರ್ಥಾತ್ ತಿಳಿಯುತ್ತಾನೆ. ತಿಳಿಯುತ್ತಾನೆ ಅರ್ಥಾತ್ ಯಾವ ಪ್ರಕಾರ ತಿಳಿತಾನೋ ಆ ಪ್ರಕಾರ ಆ ತಿಳಿಯುವುದರ ಅನುಭವ ಮಾಡ್ತಾನೆ. ಜೀವ ಮಿಥ್ಯಾದೃಷ್ಟಿ ಜೀವ ಕೂಡ ದೇಹ ಮತ್ತು ಆತ್ಮನನ್ನ ಏಕರೂಪವಾಗಿ ಅನುಭವ ಮಾಡ್ತಾನೆ. ಅರ್ಥಾತ್ ಏಕರೂಪವಾಗಿ ಏನು ತಿಳಿತಾನೆ ಆ ತಿಳಿಯುವಿಕೆದ್ದನ್ನ ಅನುಭವ ಮಾಡ್ತಾನೆ. ಅವು ಎರಡೂ ಒಂದಂತೂ ಆಗೋ ಸಾಧ್ಯ ಇಲ್ಲ. ಅವು ಎರಡೂ ಒಂದಂಥೇಳಿ ಇವು ವಿಪರೀತವಾಗಿ ತಿಳಿತಾನಲ್ಲ, ಆ ವಿಪರೀತ ತಿಳಿಯುವಿಕೆಯ ಅನುಭವ ಮಾಡ್ತಾನೆ. ಸಮ್ಯಕ್ ದೃಷ್ಟಿ ಜೀವ ಹೇಗಿದೆಯೋ ಹಾಗೆ ಯಥಾರ್ಥ ತಿಳಿತಾನೆ, ಆ ಯಥಾರ್ಥ ತಿಳಿಯುವಿಕೆಯ ಅನುಭವ ಮಾಡ್ತಾನೆ. ಇಷ್ಟೇ, ಬೇರೆ ಏನೂ ಇಲ್ಲ. ಅನುಭವ ಶಬ್ದದ ಅರ್ಥ ಏನಿದೆ? ಯಾವ ಪ್ರಕಾರ ಜ್ಞಾನದ ಸ್ವಭಾವ ತಿಳಿಯುವುದಿದೆಯೋ ಆ ಜ್ಞಾನ ಒಂದು ವೇಳೆ ಹೇಗಿದೆ ಹಾಗೆ ತಿಳಿಯಿತೋ
ಅಂತಂದ್ರೆ ಆ ತಿಳಿಯುವಿಕೆಯದ ಸಂವೇದನೆ ಏನಿದೆ ಅದರ ಹೆಸರು ಸುಖ ಇದೆ, ಅದರ ಹೆಸರು ಸಮ್ಯಕ್ ದೃಷ್ಟಿತನ ಇದೆ, ಅದರ ಹೆಸರು ಮೋಕ್ಷದ ಮಾರ್ಗ ಇದೆ, ಅದರ ಹೆಸರು ಜ್ಞಾನ ಇದೆ. ಹೇಗೆ ಇಲ್ಲವೋ ಹಾಗೆ ಈ ಜೀವ ಅನಾದಿ ಕಾಲದಿಂದ ತಿಳಿಯುತ್ತಾ ಬರ್ತಾ ಇದ್ದಾನೆ. ಆ ತಿಳಿಯುವ ರೂಪದ ಅನುಭವ ಅವನಿಗೆ ಆಗ್ತಾ ಇದೆ. ಆ ಅನುಭವದೊಳಗೆ ಅವನಿಗೆ ನಿರಂತರ ದುಃಖ, ಆಕುಲತೆ, ಪರಾಧೀನತೆ ತುಂಬಿದ್ದು ಇದೆ. ಇಲ್ಲಿ ಸಮ್ಯಕ್ ದೃಷ್ಟಿ ಜೀವ ಏನು ಮಾಡ್ತಾನೆ, ಕರ್ಮಜನಿತ ಯಾವ 4 ಗತಿರೂಪದ ಪರ್ಯಾಯ ಇದ್ದಾವೆ, ಮನುಷ್ಯ ಪರ್ಯಾಯ, ದೇವ ಪರ್ಯಾಯ, ನರಕ ಪರ್ಯಾಯ, ತಿರಿಯಂಚ ಪರ್ಯಾಯ, ಇವೇನ 4 ಪರ್ಯಾಯ ಗತಿರೂಪದ ಪರ್ಯಾಯ ಜೀವನಿಗೆ ಆಗ್ತಾವೆಯೋ ಆ ಪರ್ಯಾಯಗಳನ್ನು ಕರ್ಮಜನಿತ ಅಂಥೇಳಿ ತಿಳಿತಾನೆ. ಆ ಪರ್ಯಾಯಗಳ ಜೊತೆಗೆ ಏಕರೂಪ ಆಗುವುದರಿಂದ ದುಃಖ ಆಗ್ತಿದೆ ಅನ್ನೋದನ್ನು ತಿಳಿತಾನೆ. ಅವನು ದುಃಖದ ಅನುಭವ ಮಾಡ್ತಾನೆ, ಹೀಗಲ್ಲ, ಆ ಯಥಾರ್ಥ ಜ್ಞಾನದ ಅನುಭವ ಮಾಡ್ತಾನೆ. ಇದು ಒಂದಾಯಿತು. ಎರಡನೇದು ಇನ್ನೊಂದು ಪ್ರಶ್ನೆ ಬಂದಿತ್ತು ಮುಂದಿನ ವಾಕ್ಯದ, ಏನ ಸಮ್ಯಕ್ ದೃಷ್ಟಿ ಜೀವನು ಹೀಗೆ ಅನುಭವ ಮಾಡುತ್ತಾನೆ. ಆದುದರಿಂದ ಎಷ್ಟು ಯಾವ ಸಾತಾ ಅಸಾತಾರೂಪ ಕರ್ಮದ ಉದಯ, ಅದರಿಂದ ಯಾವ ಕೆಲವು ಇಷ್ಟ ವಿಷಯ ರೂಪ ಅಥವಾ ಅನಿಷ್ಟ ವಿಷಯ ರೂಪ ಸಾಮಗ್ರಿಗಳಿವೆ, ಅವೆಲ್ಲವೂ ಸಮ್ಯಕ್ ದೃಷ್ಟಿಗೆ ಅನಿಷ್ಟ ರೂಪವಿವೆ. ಇದರ ಬಗ್ಗೆ ಪ್ರಶ್ನೆ ಉದ್ಭವ ಮಾಡಿದ್ದು ಇತ್ತು. ಯಾವುದು ಇಷ್ಟ ಇದೆ ಮತ್ತು ಯಾವುದು ಅನಿಷ್ಟ ಇದೆ, ಅದು ಎಲ್ಲವನ್ನೂ ಅನಿಷ್ಟ ಅಂಥೇಳಿ ತಿಳಿತಾನೆ ಅಂದ ಮೇಲೆ ಅವನ ಸಮ್ಯಕ್ತ್ವ ಎಂಥದ್ದ, ಹೇಗಿದೆ ಹಾಗೆ ತಿಳಿಬೇಕಲ್ಲ. ಇಷ್ಟವನ್ನು ಇಷ್ಟ ತಿಳಿಬೇಕು, ಅನಿಷ್ಟವನ್ನು ಅನಿಷ್ಟ ತಿಳಿಬೇಕು. ಆದರೆ ಎಲ್ಲವನ್ನೂ ಅನಿಷ್ಟ ತಿಳಿತಾನೆ, ಇದರ ಅರ್ಥ ನಿನ್ನೆ ಸ್ಪಷ್ಟ ಅಂತೂ ಮಾಡಿರ್ತಾರೆ. ಆದ್ರೆ ಎರಡನ್ನೂ ಸಮಾನ ರೂಪದಿಂದ ತಿಳಿತಾನೇನ ಅಂತ ಪ್ರಶ್ನೆ ಬಂತಾರೆ. ಪ್ರಶ್ನೆಕಾರರು ಬಂದಿಲ್ಲ, ಆದರೂ ಕೂಡ ಇದು ಉತ್ತರ ಅನಿವಾರ್ಯ ಇದೆ. ಏನ ಎರಡನ್ನೂ ಸಮಾನ ರೂಪದಿಂದ ತಿಳಿತಾನೇನ, ಆ ಪ್ರಶ್ನೆಗೆ ಒಂದು ಅರ್ಥ ಇದೆ. ಯಾಕೆ ಅಂತಂದ್ರೆ ಸಮ್ಯಕ್ ದೃಷ್ಟಿಯಲ್ಲೇ ಸಮಭಾವ ಇರ್ತಿದೆ ಅನ್ನೋದು ಆಗಮ ಪ್ರಸಿದ್ಧ ವಚನ ಇದೆ ರೀ. ಸಮ್ಯಕ್ ದೃಷ್ಟಿ ಯಾವುದನ್ನು ಭಿನ್ನ ರೂಪದಿಂದ ತಿಳಿಯೋದಿಲ್ಲ, ಎಲ್ಲವನ್ನೂ ಸಮಾನ ರೂಪದಿಂದ. ಸಮಾನ ರೂಪದಿಂದ ಅರ್ಥ ನಾವು ಅನೇಕ ಪ್ರಕಾರವಾಗಿ ಮಾಡಬಹುದಾಗಿದೆ. ಸರ್ವಧರ್ಮ ಸಮಾನತೆ, ಈ ಅರ್ಥ ಅಲ್ಲಿ ಸಮಾನತೆಗೆ ಆಗ್ತಿದೆ ಅಂದರೆ ಆಗುವುದಿಲ್ಲ. ಯಾಕೆ ಅಂತಂದ್ರೆ ಸಮಸ್ತ ಧರ್ಮಗಳ ಸಮಸ್ತ ಮತಗಳ ಅಥವಾ ಪರಂಪರೆಗಳೇನದವು ಅವ ಅಶುಭವನ್ನು, ಕ್ರೋಧಾರಿ ರೂಪದ ಸಂಕ್ಲೇಶ ರೂಪ ಯಾವ ಪರಿಣಾಮ ಇದ್ದಾವೆ, ಮನುಷ್ಯಯೋಗ್ಯ ಯಾವ ಪರಿಣಾಮಗಳಿಲ್ಲವೋ ಅವುಗಳ ತ್ಯಾಗ ಮಾತ್ರದಿಂದ ಧರ್ಮ ಅಂಥೇಳಿ ಹೇಳುತ್ತಾರೆ. ಆದರೆ ಜೈನ ದರ್ಶನ ವಸ್ತು ದರ್ಶನದೊಳಗೆ ಹೀಗೆ ಹೇಳ್ತಾರೆ, ಯಾವ ಬಂಧನ ಕಾರಣ ಇದ್ದಾವೆ, ಯಾವ ಭಾವಗಳಿಗೆ ಪರದ್ರವ್ಯದ ಆಶ್ರಯ ಮಾಡಲಾಗುತ್ತದೆ, ಆ ಭಾವಗಳೆಲ್ಲವೂ ತ್ಯಾಜ್ಯ ಇದ್ದಾವೆ. ಯಾಕೆ ಅಂತಂದ್ರೆ ಯಾವುದರಲ್ಲಿ ಪರದ ಆಶ್ರಯ ಮಾಡಲಾಗಿದೆಯೋ ಅಲ್ಲಿ ನಿಶ್ಚಿತವಾಗಿ ಬಂಧ ಇದೆ, ಬಂಧ ಎಲ್ಲಿದೆಯೋ ಅಲ್ಲಿ ಮೋಕ್ಷ ಮಾರ್ಗ ಇಲ್ಲ, ಇದು ಸ್ಪಷ್ಟ ಇದೆ. ಈ ಪ್ರಕಾರ ಸಮಭಾವ ಇಷ್ಟ ಅನಿಷ್ಟ ಏನು ಇದೆ, ಕೆಲವು ಸಾಮಗ್ರಿ ಇಷ್ಟ ಇದ್ದಾವೆ, ಕೆಲವು ಸಾಮಗ್ರಿ ಅನಿಷ್ಟ ಇದ್ದಾವೆ. ಇಲ್ಲಿ ಮುಂದೆ ದೃಷ್ಟಾಂತನೂ ಹೇಳಿದ್ರು, ರೋಗ, ಶೋಕ, ದಾರಿದ್ರ್ಯ ಅಂಥೇಳಿ ಅವು ಅನಿಷ್ಟ ಇದಾವು. ಯಾರೂ ಅವುಗಳನ್ನು ಇಟ್ಕೊಳ್ಬೇಕು ಅಂಥೇಳಿ ಪ್ರಯತ್ನ ಮಾಡೋದಿಲ್ಲ, ಹೋಗಲಿ ಇದ್ರೆ ಇರಲಿ ಅಂಥೇಳಿ ಕೂಡ ಅನ್ನೋದಿಲ್ಲ. ಅವುಗಳನ್ನು ದೂರ ಮಾಡುವ ಪ್ರಯತ್ನವನ್ನು ಭಾವನಾತ್ಮಕವಾಗಿ ಕ್ರಿಯಾತ್ಮಕವಾಗಿ ಪ್ರತಿಯೊಬ್ಬರೂ ಮಾಡ್ತಾರೆ. ಅಂದ್ರೆ ನಿನ್ನಿನ ಪ್ರಶ್ನೆ ಏನಿತ್ತು,
ಇಷ್ಟ ಮತ್ತು ಅನಿಷ್ಟ ಎರಡನ್ನೂ ಅನಿಷ್ಟ ರೂಪವಾಗಿ ತಿಳಿತಾನೆ. ಇದರ ಅರ್ಥ ಎರಡನ್ನೂ ಸಮಾನ ತಿಳಿತಾನೇನ ಅಂಥೇಳಿ ಪ್ರಶ್ನೆ ಇತ್ತು. ಆದ್ರೆ ಸಮಾನ ತಿಳಿತಾನೆ ಇದರ ಅರ್ಥ ಎರಡನ್ನೂ ಇಷ್ಟ ಅಂತಾನೆ ಹೀಗಲ್ಲ, ಎರಡನ್ನೂ ಅನಿಷ್ಟ ಅಂತಾನೆ ಅಂಥೇಳಿ ಇಲ್ಲೇನು ಶಬ್ದ ಹೇಳಿದ್ದಾರೆ ಹಾಗೂ ಅಲ್ಲ. ಹಾಗಾದ್ರೆ ಹೇಗ ಅಂತಂದ್ರ ಯಾವ ತನಗ ಉಪಯೋಗಿ ಇಲ್ಲ, ಯಾವುದರ ಆಶ್ರಯ ಮಾಡೋದ ತನ್ನ ಸ್ವಭಾವ ಅಲ್ಲ, ಅದನ್ನ ಆ ಪ್ರಕಾರ ತಿಳಿತಾನೆ. ಇದರ ಆಶ್ರಯ ಮಾಡೋದು ನನ್ನ ಸ್ವಭಾವ ಅಲ್ಲ, ಇದು ಇಷ್ಟ ಅಥವಾ ಅನಿಷ್ಟ ಇಲ್ಲ, ಇಷ್ಟ ಅಥವಾ ಅನಿಷ್ಟ ಅಂಥೇಳಿ ತಿಳಿಯೋದು ನನ್ನ ಸ್ವಭಾವ ಅಲ್ಲ. ಹಾಗಾದ್ರೆ ಈ ಅನಿಷ್ಟ ಅಂಥೇಳಿ ತಿಳಿತಾನೆ ಯಾಕೆ ಶಬ್ದ ಹೇಳಿದರು? ಶಬ್ದ ವ್ಯವಹಾರದಿಂದ ತಿಳಿಸಿಕೊಡುವ ವೇಳೆದೊಳಗೆ ವ್ಯವಹಾರದನ ಶಬ್ದ ಬೇಕ್ರಿ. ಹಾಗಾದ್ರೆ ಅನಿಷ್ಟ ಅಂಥೇಳಿ ಯಾಕೆ ತಿಳಿತಾನೆ? ನಿನ್ನೆ ಪ್ರಾರಂಭದೊಳಗೆ ಸ್ಪಷ್ಟೀಕರಣ ನೀಡಿದ್ದು ಇತ್ತು. ಒಂದು ಸುಖ ಇದೆ, ಇನ್ನೊಂದು ಅದರ ವಿರುದ್ಧವಾದಂಥ ದುಃಖ ಇದೆ. ಅದರೊಳಗೆ ಯಾವ ಪ್ರಕಾರದ ಹೊಂದಾಣಿಕೆ ಅಥವಾ ಕಮ್ಮಿ ನ್ಯೂನ್ ಅಧಿಕತೆ ಏನೂ ಮಾಡಬೇಕಾಗಿಲ್ಲ. ಅದರದ್ದು ಒಂದು ಸ್ವಲ್ಪ ಇದರಲ್ಲೇ ಸೇರಿಸಬಹುದು, ಇದನ್ನು ಒಂದು ಸ್ವಲ್ಪ ಗೌನ ಮಾಡಬೇಕು, ಹೀಗೆ ಯಾವ ಮಾತಿಲ್ಲ. ಯಾವುದ ಸುಖ ಇದೆ ಅದು ಸುಖವೇ ಇದೆ, ಯಾವುದು ದುಃಖ ಇದೆ ಅದು ದುಃಖವೇ ಇದೆ. ಹಾಗಾದರೆ ಇಲ್ಲಿ ಸ್ವಭಾವ ಇಷ್ಟ ಆಗಿದೆ ಸಮ್ಯಕ್ ದೃಷ್ಟಿಗೆ. ಇಷ್ಟ ಅಂದ್ರೆ ಬೇಕಾಗಿದೆ ಅಂಥೇಳಿ ಒಂದು ಅರ್ಥ, ಸಾಮಾನ್ಯ ಅರ್ಥ. ಇಷ್ಟ ಅರ್ಥಾತ್ ತನ್ನದಿದೆ, ತಾನೇ ಇದ್ದೇನೆ ಅನ್ನುವುದರದ ಶ್ರದ್ಧೆ ಅನುಭೂತಿ ಪೂರ್ವಕ ನಿರಂತರ ಪರಿಣಮನ ನಡೆದದ್ದು ಇದೆ. ಇಷ್ಟ ಅಂದ್ರೆ ಏನ? ನಾವು ಯಾವುದರ ಕಡೆಗೆ ಮುಖ ಮಾಡ್ತೇವೆಯೋ ಅದು ನಮಗೆ ಇಷ್ಟ ಅಂತ ಅರ್ಥನೇ, ಹೌದೇನಿಲ್ರಿ? ಅದಕ್ಕೆ ವಿರುದ್ಧವಾದಂಥ ಅನಿಷ್ಟ ಯಾವುದಾದ್ರೂ ಇದೆ ಹೀಗೆ ಮಾತಿಲ್ಲ. ಇಷ್ಟದ ಅರ್ಥ ಪ್ರಿಯ ಇದೆ ಹೀಗೂ ಅರ್ಥ ಇಲ್ಲ. ನಮ್ದು ರುಚಿ ಯಾವ ಕಡೆಗೆ ಇದೆಯಲ್ಲ ಅದನ್ನು ಇಷ್ಟ ಅಂಥೇಳಿ ಹೇಳಲಾಗುತ್ತದೆ. ಹಾಗಾದರೆ ಸಮ್ಯಕ್ ದೃಷ್ಟಿಯಿಂದ ತಾನೆನ್ನುವ ರುಚಿ ಯಾವುದರ ಕಡೆಗೆ ಇದೆ? ಸ್ವಭಾವದ ಕಡೆಗೆ ಇದೆ. ಹಾಗಾದ್ರೆ ಸ್ವಭಾವದ ಕಡೆಗೆ ತಾನೆನ್ನುವ ರುಚಿ ಇದ್ದ ನಂತರ, ಇಷ್ಟತನ ಸ್ವಭಾವದ ಕಡೆಗೆ ಇದ್ದ ನಂತರ, ಪ್ರವೃತ್ತಿ ಸ್ವಭಾವದ ಅನುಸಾರ ಇದ್ದ ನಂತರ, ಯಾವುದ ಪರ ಇದೆ ಅಥವಾ ಕರ್ಮಜನಿತ ಇದೆ ಅಲ್ಲ ಅದರಿಂದ ವಿಮುಖತೆ ಇದೆ ಇಷ್ಟೇ ಇರಿ, ಅರುಚಿ ಇದೆ ಇಷ್ಟೇ ಇರಿ. ಅವು ಎರಡರೊಳಗೆ ಸಾಮ್ಯತೆ ಇದೆ ಹೀಗೆ ಅರ್ಥ ಅಲ್ಲ. ಎರಡರೊಳಗೆ ಸಾಮ್ಯತೆ ಇದೆ, ಇದರದ ವಾಸ್ತವಿಕ ಅರ್ಥ ಏನಾಗ್ತಿದೆ ಅಂತಂದ್ರೆ ಎರಡೂ ಅವನ ದೃಷ್ಟಿಯೊಳಗೆ ಇರಬೇಕಾಗ್ತಿದೆ ರೀ. ಎರಡರೊಳಗೆ ಸಾಮ್ಯತೆ ಇರಬೇಕಾದ್ರೆ ಎರಡೂ ಅವನ ದೃಷ್ಟಿಯೊಳಗೆ ಇರಬೇಕಾಗ್ತಿದೆ. ಆದರೆ ಇಲ್ಲಿ ಅನಿಷ್ಟ ಅಂತ ಹೇಳಿ ಹೇಳಿದ್ದಾರೆ ಅಂದಮೇಲೆ ಎರಡರ ಮೇಲೇನೂ ಅವನ ದೃಷ್ಟಿ ಇಲ್ಲ. ಒಂದು ಮಾತು, ಅವನಿಗೆ ಅವು ಎರಡು ಇಲ್ಲವೇ ಇಲ್ಲ. ಯಾಕೆಲ್ಲ? ಅವು ಪರ ಇದ್ದಾವೆ, ಕರ್ಮಜನಿತ ಇದ್ದಾವೆ. ಅದರೊಳಗೆ ಯಾವುದೂ ವಿಭಾಗ ಇಲ್ಲ. ವಿಭಾಗ ಒಂದೇ ಇದೆ. ಏನ? ಪರದ್ದು ಒಂದೇ, ಪರರೂಪದ ವಿಭಾಗ ಇದೆ. ಆ ಪರದಿಂದ ಭಿನ್ನವಿರುವಂಥ ಸ್ವರೂಪದ ವಿಭಾಗ ಇದೆ. ಈ ಎರಡು ವಿಭಾಗ ಮುಖ್ಯ ರೂಪದಿಂದ ಅಥವಾ ವಾಸ್ತವಿಕ ರೂಪದಿಂದ ಆದ ನಂತರ ಮತ್ತು ಅಲ್ಲಿ ಪರದ ಕಡೆಗೆ ದೃಷ್ಟಿನೇ ಇಲ್ಲ ಅಂದಮೇಲೆ ಅಲ್ಲಿ ಇಷ್ಟ ಅನಿಷ್ಟದ ಪ್ರಶ್ನೆ ಬರುವುದಿಲ್ಲ. ಒಂದನ್ನು ಹಿಡಿದು ಒಂದನ್ನು ಬಿಡಬೇಕಾದ್ರೆ ಅಲ್ಲಿ ಎರಡರದ್ದು ಗ್ರಹಣ ಇದೆ. ಆದರೆ ಇಲ್ಲಿ ಯಾವಾಗಲೂ ಜೀವನಿಗೆ ಒಂದನ್ನು ಹಿಡಿಯೋದ ಒಂದನ್ನು ಬಿಡೋದಿದೆ. ಹಾಗಾದ್ರೆ ಅಲ್ಲೇ ಒಂದನ್ನು ಹಿಡಿಯೋದ ಒಂದನ್ನು ಬಿಡೋದ ಅಂತಂದ್ರೆ ಅಲ್ಲಿ ಧರ್ಮ ಮಾರ್ಗ ಏನು ಇಲ್ಲ, ವಾಸ್ತವಿಕತೆ ಏನು ಇಲ್ಲ. ಅದಂತೂ ಸಮಸ್ತ ಅಜ್ಞಾನಿ ಜೀವರುಗಳಲ್ಲಿ ನಿರಂತರ ನಡೆದದ್ದೇ ಇದೆ. ಒಂದನ್ನು ಹಿಡಿಯೋದ ಒಂದನ್ನು ಬಿಡೋದಂತೂ ಇದೆ. ಆದರೆ ಯಾವ ಒಂದನ್ನು ಹಿಡಿಯೋದ? ಅಹಂ ಎಕ್ಕೋ, ಅಹಂ ಎಕ್ಕೋ ಅನ್ನೋದು ತನ್ನನ್ನ ಏಕದೊಳಗ ಒಂದದೊಳಗ ಸ್ವೀಕಾರ ಮಾಡಿದ ನಂತರ ಆ ಒಂದರಿಂದ ಬೇರೆ ಏನಿದೆಯೋ ಅದು ಇನ್ನೊಂದಿದೆ, ಅರ್ಥಾತ್ ಪರ ಇದೆ. ಅದಕ್ಕೆ
ಒಂದು ಇಲ್ಲಿ ಸ್ಪಷ್ಟ ಮಾಡೋದು, ನಿನ್ನೇನು ಈಗಿನ ಎರಡು ಪ್ರಶ್ನೆದು ಉತ್ತರ ಕೊಟ್ಟಿತ್ತಲ್ಲ, ಅದರ ಮೂಲಕ ಸ್ಪಷ್ಟ ಮಾಡೋದ, ಈ ಶಾದ್ವಾದ ಕಥನ ಶೈಲಿ ಏನಿದೆಯಲ್ಲ, ಅದರದ ಪ್ರಯೋಜನ ಅನೇಕಾಂತಮಯವಿರುವಂತಹ ವಸ್ತುವನ್ನು ತಿಳಿದುಕೊಳ್ಳುವ ಸಲುವಾಗಿ ಇದೆ. ಆ ಅನೇಕಾಂತಮಯವಾದಂಥ ವಸ್ತುವನ್ನು ತಿಳಿದುಕೊಳ್ಳುವ ಸಲುವಾಗಿ ಶಾದ್ವಾದ ಶೈಲಿ ಅತ್ಯಂತ ಅವಶ್ಯಕ ಇದೆ. ಹೀಗಿರುವ ವೇಳೆದೊಳಗ ನಾವು ಎಲ್ಲಿ ಯಾವ ಅಪೇಕ್ಷೆಯಿಂದ ಹೇಳ್ತಾ ಇದ್ದಾರೆ ಅನ್ನೋದನ್ನಂತೂ ತಿಳಿಬೇಕು. ಇಲ್ಲಿ ನಿರ್ಜರ ಅಧಿಕಾರ ನಡೆದಿದೆ ಅಂದ ಮೇಲೆ ಇಲ್ಲಿ ಅನುಭವ ಶಬ್ದದ ಅರ್ಥ ತಿಳಿಯುವುದಿದೆ. ಅನಿಷ್ಟ ಶಬ್ದದ ಅರ್ಥ ಅದರ ಕಡೆಗೆ ಅವನ ರುಚಿ ಇಲ್ಲ, ಅವನ ಪ್ರವೃತ್ತಿ ಇಲ್ಲ, ಅದರೊಳಗೆ ಯಾವುದೇ ರೀತಿಯ ಸುಖ ಅಥವಾ ದುಃಖದ ಕಲ್ಪನೆ ಏನಿತ್ತಲ್ಲ ಭ್ರಾಂತಿ ರೂಪದ, ಅದು ಸರ್ವಥಾ ಅಸ್ತಾಗಿ ಹೋಗಿದೆ. ಹೀಗೆ ಈ ಎರಡೂ ಶಬ್ದದ ಅರ್ಥ. ಇನ್ನು ಮತ್ತೊಂದು ಇಲ್ಲಿ ಮಾತು ಸ್ಪಷ್ಟ ಏನು ಮಾಡೋದ ಅಂತಂದ್ರೆ, ಯಾವ ಶಬ್ದ ನಮ್ಮ ವ್ಯವಹಾರದೊಳಗಿದಾವೆ ಅಥವಾ ಲೋಕರೂಢಿಯೊಳಗಿದಾವೆ, ಅವೇ ಶಬ್ದ ಒಂದು ವೇಳೆ ಜಿನಾಗಮದೊಳಗೆ ಇದ್ರೂ ಕೂಡ ಅವುಗಳ ಅರ್ಥ ನಮ್ಮ ಈ ವ್ಯವಹಾರದೊಳಗೆ ಯಾವ ಪ್ರಕಾರ ನಾವು ಮಾಡುತ್ತೇವೆ ಅಥವಾ ಲೋಕದೊಳಗೆ ಮಾಡಲಾಗುತ್ತದೆ ಆ ಪ್ರಕಾರದ ಅರ್ಥ ಇಲ್ಲಿ ಇರುತ್ತಿಲ್ಲ. ತಿಳಿತೇನ್ರಿ? ಇಲ್ಲಿ ಎರಡೂ ಶಬ್ದಕ್ಕೆ ಆ ರೀತಿ ಕೂಡ ನಾವು ವಿಚಾರ ಮಾಡಿದ ನಂತರ ಜಿನಾಗಮದಲ್ಲಿ ಬರುವಂಥ ಶಬ್ದ ವಿಷಯದ ಅನುರೂಪ ಇರ್ತವೆ, ವಿಷಯದ ಅನುರೂಪ ಅರ್ಥವನ್ನು ಪ್ರತಿಪಾದನೆ ಮಾಡುವಂಥವು ಇರ್ತವೆ. ಲೌಕಿಕದೊಳಗೂ ಕೂಡ ವಿಷಯದ ಅನುರೂಪ ಇರ್ತವೆ, ಅದರ ಲೌಕಿಕದ ವಿಷಯನ ಬೇರೆ ಇದೆ. ತಿಳಿತೇನ್ರಿ? ಶಬ್ದಂತೂ ತಮ್ಮ ಅಂತರಂಗದ ಭಾವವನ್ನ ಅಥವಾ ಯಾವುದೋ ಒಂದು ವಿಷಯವನ್ನ ಸ್ಪಷ್ಟ ಮಾಡುವ ಸಲುವಾಗಿ ಮಾಧ್ಯಮದವೇ ಶಬ್ದಗಳ. ಅದರ ಲೌಕಿಕದ ವಿಷಯನ ಬೇರೆ ಇದ್ದ ಕಾರಣ ಒಂದು ಶಬ್ದದ ನಮ್ಮ ಲೌಕಿಕದೊಳಗೆ ಯಾವ ಪ್ರಕಾರದ ಅರ್ಥ ಆಗ್ತಿದೆಯೋ ಆ ಶಬ್ದದ ಈ ಅಧ್ಯಾತ್ಮದೊಳಗೆ ಅಥವಾ ಧರ್ಮಕ್ಷೇತ್ರದೊಳಗ ಆ ರೀತಿಯ ಅರ್ಥ ಆಗುವುದಿಲ್ಲ. ಇದನ್ನು ತಿಳಿಬೇಕ್ರಿ. ಈಗ ಇವೆರಡೂ ಶಬ್ದದ ಅರ್ಥ ಆಯಿತು ಅಂಥೇಳಿ ತಿಳ್ಕೊಳ್ತೇನೆ. ನಡೀರಿ ಇನ್ನೊಂದ್ಸಲ. ಜ್ಞಾನಂ ಸನ್ ತತ್ ಅಪಾಸ್ತ ರಾಗರಚನ. ಜ್ಞಾನಮಯನಾಗುತ್ತಾ ರಾಗ ಭಾವವನ್ನು ದೂರ ಮಾಡಿರುವಂಥವನಿದ್ದಾನೆ. ಇಲ್ಲಿದೆ ಅಂದರೆ ಶಬ್ದದ ಅನುಸಾರ ಅರ್ಥ ಇಲ್ಲನಲ್ಲ. ರಾಗವನ್ನು ದೂರ ಮಾಡಬೇಕಾದ್ರೆ ರಾಗವನ್ನ ದೃಷ್ಟಿಯೊಳಗೆ ಇಲ್ಲವೇ ಇಲ್ಲವೇ. ರಾಗವನ್ನು ದೃಷ್ಟಿಯೊಳಗೆ ರಾಗವನ್ನು ಧಾರಣ ಮಾಡಿ ರಾಗವನ್ನು ದೂರ ಮಾಡೋದು ಸಾಧ್ಯನೇ ಇಲ್ಲ. ದೃಷ್ಟಿಯೊಳಗೆ ಜ್ಞಾನಮಯತೆ. ಅರೆ ಜ್ಞಾನ ಜ್ಞಾನ ಜ್ಞಾನ. ಇದಕ್ಕೆ ಪ್ರಾರಂಭದೊಳಗೆ ದೃಷ್ಟಾಂತ ಕೊಟ್ಟದ್ದಿತ್ತು. ಸಕ್ಕರೆ ಇದೆಯಲ್ಲ, ಸಕ್ಕರೆ ಅದೇ ಪದಾರ್ಥದ ಸ್ವರೂಪ, ವಸ್ತುವಿನ ಸ್ವರೂಪ. ಅದು ಜಡ ಇರಲಿ ಚೇತನ ಇರಲಿ, ತನ್ನ ಸ್ವರೂಪವನ್ನು ಎಲ್ಲೇ ಇದ್ರೂ ಅದು ಬಿಡೋದನ್ನ ಇಲ್ಲ. ದೃಷ್ಟಾಂತ ಹೇಳಿತ್ತಲ್ಲ, ಸ್ವಲ್ಪ ಸ್ಮರಣೆ ಮಾಡಿಕೊಳ್ಳೋದು. ಸಕ್ಕರೆ ಇದೆಯಲ್ಲ, ಅದನ್ನು ಕಹಿ ಹಾಗಲಕಾಯಿ ಪಲ್ಯಕ್ಕೆ ಹಾಕಿದ್ರೂ ಕೂಡ ಅದು ಹಾಗಲಕಾಯಿ ರೂಪ ಆಗುವುದಿಲ್ಲ. ನಿಂಬೆಹಣ್ಣಿನ ಹುಳಿಯ ಜೊತೆಗೆ ಬೆರೆಸಿದ್ರೂ ಕೂಡ ಅದು ಹುಳಿ ರೂಪ ಆಗುವುದಿಲ್ಲ. ನೀರಿನೊಳಗೆ ಒಂದಾಗಿ ಹೋದ್ರೂ ಕೂಡ ಅದು ನೀರು ರೂಪ ಆಗುವುದಿಲ್ಲ. ಹಾಗಾದ್ರೆ ಹೇಗಿರ್ತಿದೆ ಅದು ಸಿಹಿಮಯ ಇರ್ತಿದೆ ರೀ. ಸಿಹಿಮಯ. ಅದು ಯಾವ ರೂಪದಿಂದ ಪರಿಣಮಿಸ್ತಿದೆ? ಹಾಗಲಕಾಯಿ ತರಕಾರಿಯೊಳಗೆ ಹೋದ್ರೂ ಸಿಹಿ ರೂಪದಿಂದನೇ ಪರಿಣಮಿಸ್ತಿದೆ. ನಿಂಬೆಹಣ್ಣಿನ ಜೊತೆಗೆ ಸೇರಿದ್ರೂ ಸಿಹಿ ರೂಪದಿಂದನೇ ಪರಿಣಮನ ಮಾಡ್ತಿದೆ. ಮತ್ತು ನೀರಿನ ಜೊತೆಗೆ ನೀರಾಗಿ ಹೋದ ಹಾಗೆ ಕಂಡು ಬಂದ್ರೂ ಕೂಡ ಅದು ತನ್ನ ಸಿಹಿ ರೂಪದ ಪರಿಣಮನವನ್ನು ಬಿಡುವುದಿಲ್ಲ. ಇದು ದೃಷ್ಟಾಂತ ಹೇಳಿದ್ರೆ. ಹಾಗೆ ಜೀವ ಕೂಡ ವಾಸ್ತವದಲ್ಲಿ ಜ್ಞಾನ 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 ಜ್ಞಾನ. ಸಕ್ಕರೆ ಯಾವ ಪ್ರಕಾರ ಸಿಹಿ 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 ಇದೆ. ಆ ಸಕ್ಕರೆಯ ಸರ್ವ ಪ್ರದೇಶದೊಳಗೆ ಸಿಹಿ ಇದೆ, ಸರ್ವ ಅವಸ್ಥೆಗಳಲ್ಲಿ ಸಿಹಿ ಇದೆ. ಜೀವದ ಪ್ರದೇಶ ಸರ್ವ ಪ್ರದೇಶಗಳಲ್ಲಿ ಜ್ಞಾನ ಇದೆ, ಸಮಸ್ತ ಅವಸ್ಥೆಗಳಲ್ಲಿ ಜ್ಞಾನ ಇದೆ.
ಆದ್ರೆ ಸಿಹಿಗೆ ನನ್ನಲ್ಲೇ ಸಿಹಿ ಇದೆ ಅಂಥೇಳಿ ತಿಳಿಯುವ ಅವಶ್ಯಕತೆ ಇಲ್ಲ, ತಿಳಿಯುವ ಸಾಮರ್ಥ್ಯ ಸ್ವಭಾವ ಇಲ್ಲ. ಆದರೆ ಜ್ಞಾನಕ್ಕೆ ನನ್ನಲ್ಲೇ ಒಂದು ಜ್ಞಾನವೇ ಇದೆ. ಜೀವನಿಗೆ ನಾನು ಜ್ಞಾನವೇ ಇದ್ದೇನೆ, ನನ್ನಲ್ಲಿ ಜ್ಞಾನ ಇದೆ ಅಂಥೇಳಿ ತಿಳಿಯುವ ಸ್ವಭಾವ ಇದೆ, ಸಾಮರ್ಥ್ಯ ಇದೆ ರೀ. ಅದನ್ನು ಯಾವಾಗ ಅವ ತಿಳಿತಾನೋ ಆವಾಗ ಅವ ಸುಖಿ ಆಗ್ತಾನೆ ರೀ. ಎಲ್ಲಿಯವರೆಗೆ ತಿಳಿಯೋದಿಲ್ಲ ಅಲ್ಲಿಯವರೆಗೆ ಸಕ್ಕರೆಯ ಹಾಗೆ ತನ್ನ ಸ್ವಭಾವವನ್ನಂತೂ ಬಿಡುವುದಿಲ್ಲ, ಆದರೆ ಅವನಿಗೆ ಸುಖ ಆಗುವುದಿಲ್ಲ. ಹಾಗಾದರೆ ಇಲ್ಲಿ ಜ್ಞಾನಮಯನಾಗುತ್ತಾ ಅಂತಂದ್ರೆ ಏನ? ಅವನು ಜ್ಞಾನ ಸ್ವಭಾವಿ ಇದ್ದಾನೆ, ಜ್ಞಾನ ರೂಪದ ಪರಿಣಾಮನೇ ಇದೆ. ಆದ್ರೆ ಜೊತೆಯಲ್ಲಿ ಈಗ ಸಮ್ಯಕ್ ದೃಷ್ಟಿ ಜೀವನಿಗೆ ಏನಾದದ್ದಿದೆ? ನಾನು ಒಂದು ಜ್ಞಾನವೇ ಇದ್ದೇನೆ. ಮೂರು ಕಾಲದಲ್ಲೂ ನನ್ನ ಸ್ವಭಾವ ಜ್ಞಾನವೇ ಇದೆ, ನನ್ನ ನಿರಂತರದ ಪರಿಣಾಮನ ಜ್ಞಾನವೇ ಇದೆ. ಕರ್ಮದ ಮಧ್ಯದೊಳಗನೂ ಜ್ಞಾನವೇ ಇದೆ, ದುಃಖದ ಅನುಭವ ಮಾಡುವ ವೇಳೆದೊಳಗನೂ ಜ್ಞಾನವೇ ಇದೆ, ದೇಹವನ್ನು ನಾನು ಅಂಥೇಳಿ ತಿಳಿಯುವ ವೇಳೆದೊಳಗೆ ಕೂಡ, ಅನುಭವ ಮಾಡುವ ವೇಳೆದೊಳಗೆ ಕೂಡ ಜ್ಞಾನವೇ ಇತ್ತು ನನ್ನ ಸ್ವಭಾವ. ಈಗ ದೇಹ ನನ್ನಿಂದ ಭಿನ್ನ ವಸ್ತು ಇದೆ ಅಂಥೇಳಿ ವಾಸ್ತವಿಕತೆಯನ್ನು ತಿಳಿದ ನಂತರ ಕೂಡ ನನ್ನ ಸ್ವಭಾವ ಜ್ಞಾನವೇ ಇದೆ. ज्ञानदोंद शब्द बनते जो केवल आत्मा के प्रति ही नियत हो वह ज्ञान वास्तव में प्रत्यक्ष है. नियत अर्थ फिक्स नियत ಅಂದ್ರೆ ನಿಶ್ಚಿತ ಒಂದು ಅರ್ಥ, ಇನ್ನೊಂದು ನಿಯತ. ಇಲ್ಲಿ ನಿಯತ ಅಂತಂದ್ರೆ ನಿಶ್ಚಿತ ಅಂತ ಹೇಳಿ ಅರ್ಥ ಆಗೋದಿಲ್ಲ. ನಿಯತ್ ಅರ್ಥಾತ್ ಪ್ರಾಮಾಣಿಕ, ನಿಯತಿ ಅಂತೇವಲ್ಲ ನಾವು, ಆದ್ರೆ ಇಲ್ಲಿ ಅದ ಅರ್ಥ ಇದೆ ರೀ. ತನ್ನ ಜ್ಞಾನ ಮಾತ್ರ ಸ್ವಭಾವದ ಕಡೆ ಕುರಿತಾಗಿ ಯಾವುದು ಪ್ರಾಮಾಣಿಕ ಇದೆಯಲ್ಲ ಅದನ್ನು ಜ್ಞಾನ. ಯಾವುದು ಪರವನ್ನು ಹೇಗಿದೆ ಹಾಗೆ ತಿಳಿದ್ರೂ ಕೂಡ ಅದು ಜ್ಞಾನ ಅಲ್ರಿ. ಸ್ವವನ್ನು ತಿಳಿದ ನಂತರ ಪ್ರಾಮಾಣಿಕವಾಗಿ ಅರಿರಿ. ಅದಕ್ಕೆ ಪ್ರಮಾಣ ಜ್ಞಾನ ಅಂದರೆ ಅಭೇದ ವಸ್ತುವಿನ ನಿತ್ಯ ಅನಿತ್ಯ ಎರಡೂ ವಿಭಾಗಗಳನ್ನು ಯಾವುದು ತಿಳಿತಿದೆಯೋ ಅದು ಪ್ರಮಾಣ ಜ್ಞಾನ ಅಂಥೇಳಿ ಆಗಮದ ಪರಿಭಾಷೆ ಇದ್ರೂ ಕೂಡ ಇಲ್ಲಿ ನಡುವೊಮ್ಮೆ ಸ್ಪಷ್ಟ ಮಾಡಿದ್ದಿತ್ತು. ಹೊನ್ನೂರು ಮಲಯದೊಳಗೆ ನಯ ಪ್ರಜ್ಞಾಪನೆ ಬಿಡುಗಡೆ ಆಯ್ತಲ್ಲ 2015. ಆವಾಗ ಪ್ರಾರಂಭದ ನಂದೇನು ಇತ್ತು ವ್ಯಾಖ್ಯಾನ, ಆ ದಿವಸ ನಾನು ಹೇಳಿದ್ದೇನೆ. ಪ್ರಮಾಣ ಜ್ಞಾನ ಅರ್ಥಾತ್ ದ್ರವ್ಯ ಪರ್ಯಾಯ ಎರಡೂ ವಿಭಾಗವನ್ನು, ನಿತ್ಯ ಅನಿತ್ಯ ಎರಡೂ ವಿಭಾಗವನ್ನು ತಿಳಿಯುವಂಥ, ವಸ್ತುವಿನ ಎರಡೂ ತಥ್ಯಗಳನ್ನು ತಿಳಿಯುವಂಥ ಯಾವ ಜ್ಞಾನಿದೆ ಅದು ಪ್ರಮಾಣ ಜ್ಞಾನ, ಸಮಗ್ರ ಜ್ಞಾನ ಅಂಥೇಳಿ ಆಗಮದಲ್ಲಿ ವ್ಯಾಖ್ಯೆ ಇದ್ರೂ ಕೂಡ ಯಾವುದು ಪ್ರಾಮಾಣಿಕವಾಗಿ ಹೇಗಿದೆಯೋ ಹಾಗೆ ತಿಳಿತಿದೆ. ಪ್ರಮಾಣ ಜ್ಞಾನದ ಅರ್ಥ ನನ್ನ ಆ ನಯ ಪ್ರಜ್ಞಾಪನೆ 47 ನಯಗಳದ್ದ ವಿವೇಚನೆ ರೂಪದ ವಿಸ್ತೃತ ಗ್ರಂಥದೊಳಗ ನನ್ನ ಜ್ಞಾನಿಯನ್ನು ಉದ್ಯಮ ಮಾಡಿತ್ತು. ಅದರ ನಿಷ್ಕರ್ಷ ಸ್ವರೂಪವಾಗಿ ನನ್ನಲ್ಲೇ ತಿಳಿದು ಬಂದಿರುವಂಥ ವಿಷಯ ಹೀಗಿದೆ. ಹಾಗೆ ಪ್ರಮಾಣ ಜ್ಞಾನ ಅರ್ಥಾತ್ ಪ್ರಾಮಾಣಿಕ ಜ್ಞಾನ. ಪ್ರಾಮಾಣಿಕ ಇದನ್ನು ಅದಂಥೇಳಿ ತಿಳಿಯೋದಿಲ್ಲ, ಇದು ಅದು ಒಂದಂಥೇಳಿ ತಿಳಿಯೋದಿಲ್ಲ, ಅದನ್ನು ಒಂದು ಮಾಡ್ತೇನೆ ಅಂಥೇಳಿ ಯಾವುದು ವಿಕಲ್ಪ ಮಾಡುವುದಿಲ್ಲ, ಅದು ಪ್ರಮಾಣ ಜ್ಞಾನ. ಇದುವೇ ಇದೆ, ಅದುವೇ ಇದೆ. ಹೇಗಿದೆ ಹಾಗೆ ತಿಳಿಯೋದು ಅಷ್ಟೇ ತಿಳಿದಿಲ್ಲ. ಹಾಗೆ ತಿಳಿದ ನಂತರನ ಇನ್ನು ನಯಜ್ಞಾನ ಅಂದರೆ ಏನ? ಅಲ್ಲೂ ಸ್ಪಷ್ಟ ಆಗಿರಲಿಲ್ಲ, ಅಲ್ಲೂ ಬಂದಿರಲಿಲ್ಲ ಅದು ವಿಷಯ. ಈಗ 15 ದಿವಸದ ಕೆಳಗೆ ಇಲ್ಲೂ ಬಂದಿರಲಿಲ್ಲ ಆ ವಿಷಯ, ಇವತ್ತು ಬರ್ತಾ ಇದೆ ಆ ವಿಷಯ. ಇಂಥ ಪ್ರಾಮಾಣಿಕ ಇದುವೇ ಇದೆ, ಅದುವೇ ಇದೆ. ಇದು ಜಡವೇ ಇದೆ, ಇದು ಚೈತನ್ಯವೇ ಇದೆ, ಇದು ತ್ರಿಕಾಲಿ ಇದೆ, ಇದು ಸಮಯವರ್ತಿ ಇದೆ. ಇಷ್ಟು ತಿಳಿಯೋದಿದ ಪ್ರಮಾಣ ಜ್ಞಾನ.
ಇನ್ನು ನಯಜ್ಞಾನ ಅಂದ್ರೆ ಏನ? ಯಾವುದು ಜಡ ಇದೆ ಅದು ಇದೆ, ಯಾವುದು ಜಡ ಇದೆ ಅದು ಇದೆ, ಸಮಯವರ್ತಿ ಇದೆ. ಅದರಿಂದ ವಿಮುಖಾಗಿ ಯಾವುದೇ ಚೈತನ್ಯ ಇದೆ, ನಿತ್ಯ ಇದೆ, ಅದನ್ನ ನಾನು ಅಂಥೇಳಿ ಅದರೊಳಗೆ ಉದ್ಯಮ ಮಾಡುವುದೇನಿದೆ ಅದನ್ನ ಯಜ್ಞ. ಪ್ರಮಾಣ ಜ್ಞಾನ ಅರ್ಥಾತ್ ಎರಡನ್ನೂ ತಿಳಿಯೋದು. ಅಲ್ಲಿ ವಸ್ತು ಎರಡು ಇರಬಹುದು ಅಥವಾ ಒಂದು ವಸ್ತುವಿನೊಳಗೆ ಎರಡು ವಿಭಾಗ. ಅದಕ್ಕೆ ಪ್ರಮಾಣ ಜ್ಞಾನದಿಂದ ವಸ್ತುವಿನ ಸಿದ್ಧಿ ಆಗ್ತಿದೆ ಅಂಥೇಳಿ ಹೇಳಿದರು. ನಯಜ್ಞಾನದಿಂದ ಪ್ರಯೋಜನದ ಸಿದ್ಧಿ ಆಗ್ತಿದೆ ಅಂಥೇಳಿ ಜೈನಾಚಾರ್ಯರ ಸರ್ವಜ್ಞ ಪ್ರಣೀತ ಶಾಸನದ ವಿವೇಚನೆ ಮಾಡುವ ವೇಳೆದೊಳಗೆ ಹೇಳಿದ್ದಾರೆ. ಏನ? ಪ್ರಮಾಣ ಜ್ಞಾನದಿಂದ ವಸ್ತುವಿನ ಸಿದ್ಧಿ ಆಗ್ತಿದೆ. ಯಾವ ವಸ್ತುವಿಂದ? ಸ್ವವಸ್ತು ಮತ್ತು ಪರವಸ್ತು ಎರಡರದ್ದು. ಯಾವ ವಸ್ತುವಿಂದ? ಯಾವ ವಸ್ತುವಿನಲ್ಲಿ ಎರಡು ತದ್ವಿರುದ್ಧ ಅಂಶ ಇದಾವಲ್ಲ ಆ ವಸ್ತುವಿಂದ. ಹೀಗೆ ಎರಡೂ ಪ್ರಕಾರ. ಪ್ರಮಾಣ ಜ್ಞಾನದಿಂದ ಏನಾಯಿತು? ವಸ್ತುವಿನ ಸಿದ್ಧಿ ಆಯಿತು. ನಯಜ್ಞಾನದಿಂದ ಏನಾಯಿತು? ಪ್ರಯೋಜನದ ಸಿದ್ಧಿ. ಏನು ಪ್ರಯೋಜನದ ಸಿದ್ಧಿ? ಎರಡು ಸ್ವ ಮತ್ತು ಪರ, ಎರಡು ವಸ್ತುವಿನ ಜ್ಞಾನ ಆದ ನಂತರ ಪರದಿಂದ ವಿಮುಖಾಗಿ ಸ್ವದ ಕಡೆಗೆ ಉದ್ಯಮ ಮಾಡೋದ ಇದು ಪ್ರಯೋಜನ ಇದೆ ರೀ. ಒಂದು ಮಾತು. ಎರಡನೇದ ಸಮಯವರ್ತಿಯ ಜ್ಞಾನ ಆದ ನಂತರ ತ್ರಿಕಾಲವರ್ತಿಯ ಸನ್ಮುಖ ಆಗೋದು. ಸಮಯವರ್ತಿಯನ್ನು ಹಿಡ್ಕೊಳ್ಳುವುದರಿಂದ ನಾಶನ ಆಗೋದಿಲ್ಲ, ಹೌದು ಅಥವಾ ಇಲ್ಲ? ವಸ್ತು ರೂಪದಿಂದ ಭಲೆ ಯಾವುದೂ ವಿಶ್ವದ ಪದಾರ್ಥ ಎಂದೂ ನಾಶಕ್ಕೆ ಪ್ರಾಪ್ತ ಆಗುವುದಿಲ್ಲ. ಹೀಗೆ ವಸ್ತುವಿನ ಸ್ವಭಾವಿದ್ರೂ ಕೂಡ ಜೀವ ವಸ್ತು ಯಾವಾಗ ತನ್ನನ್ನ ಕ್ಷಣಿಕವಿರುವಂಥ ನಶ್ವರವಿರುವಂಥ ಅವಸ್ಥೆಯ ರೂಪದಿಂದ ಸ್ವೀಕಾರ ಮಾಡ್ತಾನೋ ಆವಾಗ ಅವನಿಗೆ ನಿರಂತರ ನಾಶದ ಭಯ ಇದೆ, ನಾಶದ ಚಿಂತೆ ಇದೆ ಮತ್ತು ನಾಶ ನಿಯಮದಿಂದ ಆಗ್ತದೆ. ಇನ್ನು ಜೀವದಲ್ಲಿನ ಯಾವುದು ಧ್ರುವ ನಿತ್ಯ ಇದೆಯೋ ಅರೆ ಜ್ಞಾನ 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 ಜ್ಞಾನ. ಕ್ರೋಧ ಉತ್ಪನ್ನ ಆಗ್ತಿದೆ, ಯಾವುದೋ ಒಂದು ವಸ್ತುವಿನ ಮೇಲೆ ಪ್ರೀತಿ ಉತ್ಪನ್ನ ಆಗ್ತಿದೆ, ಆ ಕ್ರೋಧನೂ ಹೊರಟು ಹೋಗ್ತಿದೆ. ಕಾಲಾಂತರದಿಂದ ಯಾರಾದರೂ ಇಟ್ಕೊಂಡು ತೋರಿಸ್ರೆ ಒಂದು ದಿವಸದವರೆಗೆ ಅಖಂಡ ಕ್ರೋಧವನ್ನು ಸಾಧ್ಯ ಇಲ್ಲ. ಆದರೆ ಜ್ಞಾನವನ್ನು ಬಿಟ್ಟು ತೋರಿಸ್ರೆ ಅದು ಸಾಧ್ಯ ಇಲ್ಲ. ಜ್ಞಾನ ಜೀವದಿಂದ ಭಿನ್ನ ಆಗುವಂಥ ವಸ್ತುವೇ ಅಲ್ಲ, ಕ್ರೋಧ ಜೀವದ ಜೊತೆಗೆ ಉಳಿಯುವಂಥ ವಸ್ತುವೇ ಅಲ್ಲ. ಹಾಗಾದ್ರೆ ಕ್ರೋಧನ ಉಳಿಯುವುದಿಲ್ಲ ಅಂದಮೇಲೆ ಈ ದೇಹ, ಈ ಧನ, ಬಾಹ್ಯದ ಯಾವುದಾದರೂ ವಸ್ತು ಜೀವದ ಜೊತೆಗೆ ಸದೈವ ಉಳಿಯೋದು ಹೇಗೆ ಸಾಧ್ಯ ಇದೆ ರೀ? ಹೀಗಿದ್ದ ಕಾರಣ ಪ್ರಮಾಣ ಜ್ಞಾನ ಅರ್ಥಾತ್ ಸ್ವ ಮತ್ತು ಪರವಸ್ತುವಿನ ಯಥಾರ್ಥ ಜ್ಞಾನ, ಸಮಗ್ರ ರೂಪದಿಂದ ಜ್ಞಾನ. ಏನು ಸಮಗ್ರ ಅಂತಂದ್ರೆ ಏನ? ಅನಂತ ಗುಣಗಳದ್ದೇನ ಅಲ್ಲ. ಸಮಗ್ರ ಅರ್ಥಾತ್ ಪರವೇ ಇದೆ. ಇಷ್ಟೋಪದೇಶದೊಳಗೆ ಬಂತಲ್ಲ, ಪರವಿದ್ದದು ದುಃಖವಿದೆ, ಆತ್ಮವಿದ್ದದು ಸುಖವಿದೆ. ಅರೆ ಈ ಪ್ರಕಾರ ನಿರ್ಣಯ ಆಗೋದಲ್ಲ, ವಸ್ತುವಿನ ನಿರ್ಣಯ ಆಗೋದಲ್ಲ, ಅದು ಪ್ರಮಾಣ ಜ್ಞಾನ ಇದೆ. ಇನ್ನು ನಯಜ್ಞಾನ ಅಂತಂದ್ರೆ ಏನ? ಯಾವುದು ದುಃಖ ಇದೆ, ಯಾವುದು ಪರ ಇದೆ, ಅದರ ಕಡೆದ ರುಚಿ ಬಿಟ್ಟು ಹೋಗೋದು, ಅದರ ಸನ್ಮುಖ ಪ್ರವೃತ್ತಿ ಬಿಟ್ಟು ಹೋಗೋದು, ಇದು ಪ್ರಯೋಜನ ಇದೆ, ಇದು ನಯಜ್ಞಾನ ಇದೆ. ಈ ಪ್ರಕಾರ ಪ್ರಮಾಣ ಜ್ಞಾನದ ವ್ಯಾಖ್ಯಾ ಅಲ್ಲಿ ಸ್ಪಷ್ಟ ಆಗಿತ್ತು. ನಯಜ್ಞಾನದ ವ್ಯಾಖ್ಯಾ ಈ ಸಮಯಕ್ಕೆ ಇಲ್ಲಿ ಸ್ಪಷ್ಟ ಇದೆ. ಪ್ರಯೋಜನದ ಸಿದ್ಧಿ ನಯಜ್ಞಾನದಿಂದ ಆಗ್ತಿದೆ. ಅರ್ಥಾತ್ ನಾನು ಆತ್ಮ ಇದ್ದೇನೆ, ಇದು ಪರ ಇದೆ, ಇದು ದೇಹ ಇದೆ, ಇದು ಸಂಯೋಗ ಇದೆ, ಅಲ್ಲಿ ವಿಭಾಗನೇ ಇಲ್ಲ, ಅಲ್ಲಿ ವಿಶೇಷ. ಅರೆ ನಮ್ಮ ಶಕ್ತಿಯನ್ನು ಅಲ್ಲಿ ಕಳ್ಕೊಳ್ಳುವ ಅವಶ್ಯಕತೆನೇ ಇಲ್ಲ, ಪರ ಅಂದಮೇಲೆ ಮುಗೀತಾರೆ. ಯಾವುದ ಎಂಥದ ಯಾವುದರಿಂದ ಬಂತು ಎಷ್ಟು ಕಾಲ ಇರ್ತಿದೆ ಅದೆಲ್ಲ ನಮ್ಮ ಹತ್ರ ಜ್ಞಾನ ಸಮಯ ಹೆಚ್ಚಿತ್ತು ಅಂತಂದ್ರೆ ಅದನ್ನೆಲ್ಲ ತಿಳಿಯೋದಿದೆ. ಪರ ಅಂದಮೇಲೆ ಮುಗೀತಾರೆ. ಯಾವುದು ಪರ? ಆತ್ಮನನ್ನುಳಿದು ಏನಿದೆಯೋ ಅದೆಲ್ಲವೂ ಪರ. ಜ್ಞಾನವನ್ನುಳಿದು ಯಾವುದು ಇದೆಯೋ ಅದೆಲ್ಲವೂ ಕ್ಷಣಿಕ.
ಭಲೆ ನನ್ನಲ್ಲೇನೋ ಉತ್ಪನ್ನ ಆಗ್ತಿದೆ. ಹಿಂದಕ್ಕೆ ಅನೇಕ ಬಾರಿ 30 ವರ್ಷದ ಹಿಂದಿನ ದೃಷ್ಟಾಂತ ಇದೆ ರೀ ನಂದ. ಉಗುರ ವ್ಯಕ್ತಿಯ ಬೆರಳುಗಳಲ್ಲೇನ ಬೆಳೀತಾವ್ರಿ, ಆದ್ರೂ ಕೂಡ ಅವು ಕಳಚಾಕಲಿಕ್ಕೆ ಯೋಗ್ಯದಾವೆ, ತುಂಡರಿಸಿ ಎಸೆಯಲಿಕ್ಕೆ ಯೋಗ್ಯದಾವೆ, ಇಟ್ಕೊಳ್ಳಿಕ್ಕೆ ಯೋಗ್ಯ ಇಲ್ಲ. ಅದೇ ಪ್ರಕಾರ ರಾಗ ಕಷಾಯ ಜೀವದಲ್ಲೇನ ಉತ್ಪನ್ನ ಆಗ್ತವೆ, ಆದ್ರೆ ಅವ ಅನುಭವ ಮಾಡಲಿಕ್ಕೆ ಯೋಗ್ಯಿಲ್ಲ, ಅವು ವಿಮುಖ ಆಗ್ಲಿಕ್ಕೆ, ಅರ್ಥಾತ್ ಅವುಗಳಿಂದ ಸಂಬಂಧವನ್ನ ಬಿಟ್ಟುಕೊಡೋದು, ಕತ್ತರಿಸಿ ಹಾಕೋದನ್ನ ಅವಶ್ಯಕ ಇದೆ. ಉಗುರು ಒಂದಿಷ್ಟು ಜಾಸ್ತಿ ಉಳಿದು ಅಂತಂದ್ರೆ ಏನಾಗ್ತಿದೆ? ನೋವಾಗ್ತಿದೆ, ದುಃಖ, ಸಂತೋಷ ಆಗ್ತಿದೆ, ಸುಖ ಆಗ್ತಿದೆ, ನೋವನ್ನ ಆಗ್ತಿದೆಲ್ಲ. ಯಾತಕ್ಕಾದ್ರೂ ತಾಗಿತು ಅಂತಂದ್ರೆ ಈ ಕಡೆ ಉದ್ದು ಇತ್ತು, ಯಾತಕ್ಕಾದ್ರೂ ತಾಗಿತ್ತು ಅಂತಂದ್ರೆ ಇಲ್ಲಿಂದ ಕಿತ್ತಿ ಬರೋ ಸಾಧ್ಯ ಇದೆ. ಅದಕ್ಕ ಯಾವುದು ಶರೀರದಲ್ಲೇನ ಬೆಳೀತಿದೆ, ಅದರ ಶರೀರಕ್ಕ ಕೂಡ ಶೋಭಾದಾಯಕ ಇಲ್ಲ, ಸುಖಕಾರಕ ಇಲ್ಲ ಅಂಥೇಳಿ ಅದನ್ನು ಕತ್ತರಿಸಿ ಹಾಕೋದು ಅನಿವಾರ್ಯ ಇದೆ. ಅದೇ ಪ್ರಕಾರ ಜೀವದಲ್ಲೇನ ಉತ್ಪನ್ನ ಆಗ್ತಿದೆ ರಾಗ, ಪ್ರೀತಿ, ಕ್ರೋಧ ಮೊದಲಾದ ವಿಕಾರಿ ಭಾವಗಳ ಜೀವದಲ್ಲೇನ ಉತ್ಪನ್ನ ಆದ್ರೂ ಕೂಡ ಅವುಗಳನ್ನು ಜ್ಞಾನ ಸ್ವಭಾವದಿಂದ ಹೊರಗಿಡೋದು ಅವಶ್ಯಕ ಇದೆ, ಅವುಗಳನ್ನು ಬಿಟ್ಟು ಬಿಡೋದು ಅವಶ್ಯಕ ಇದೆ. ಈಗೆಲ್ಲಿ ನಮ್ದು ಚರ್ಚೆ ಏನು ನಡೆದಿದೆ? ಜ್ಞಾನಮಯನಾಗುತ್ತ, ಜ್ಞಾನನ ಇರನು, ಜ್ಞಾನ ರೂಪದ ಪರಿಣಾಮನವೇ ಇದೆ ಜೀವದ. ಅದರ ಜ್ಞಾನಮಯ ಅಂದ್ರೆ ಏನ? ಆ ಜ್ಞಾನ ಸ್ವಭಾವದೊಳಗೆ ತನ್ನ ತನಕ ಸ್ವೀಕಾರ ಮಾಡಿ ಜ್ಞಾನ ರೂಪದ ಅನುಭವ ಮಾಡ್ತಾ ಇದ್ದಾನೆ, ನಿರಾಕುಲತೆಯ ಅನುಭವ ಮಾಡ್ತಾ ಇದ್ದಾನೆ. ಜ್ಞಾನದೊಳಗೆ ಜ್ಞಾನ ನಾನು ಅಂಚಳಿ ಸ್ವೀಕಾರ ಆಯಿತು ಅಂತಂದ್ರೆ ಅಲ್ಲಿ ಆಕುಲತೆಗೆ ಅವಕಾಶ ಇಲ್ಲವೇ ಇಲ್ಲ. ಅನ್ಯದೊಳಗೆ ಜ್ಞಾನದ ನಾನು ಅನ್ನುವ ಕಲ್ಪನೆ ಆಯಿತು ಅಂತಂದ್ರ ಅಲ್ಲಿ ದುಃಖ ರೂಪದ ಕಳೆ ಮುಳ್ಳು ಆರಂಭನ ಇದೆ ರೀ. ಅದಕ್ಕೆ ಜ್ಞಾನಮಯನಾಗುತ್ತ ರಾಗಭಾವವನ್ನು ದೂರ ಮಾಡಿರುವಂಥವಿದ್ದಾನೆ. ರಾಗಭಾವವನ್ನು ಹೇಗೆ ದೂರ ಮಾಡಿದ? ಅದ ತಾನಾಗೇನ ದೂರ ಆಯ್ತ್ರಿ. ರಾಗಭಾವವನ್ನು ದೂರ ಮಾಡಬೇಕಾದ್ರೆ ರಾಗದ ಕಡೆಗೆ ಜ್ಞಾನದ ದೃಷ್ಟಿ ಹೋಗಲಿಲ್ರಿ. ಅರೆ ಜ್ಞಾನದ ದೃಷ್ಟಿ ರಾಗದ ಕಡೆಗೆ ಹೋಯ್ತು ಅಂತಂದ್ರ, ಜ್ಞಾನ ರಾಗವನ್ನ ವಿಷಯ ಮಾಡ್ಕೊಂತು ಅಂತಂದ್ರ ದೂರ ಇಲ್ಲ ಐತ್ರಿ, ಅದ ಆಗಲೇ ಇಲ್ಲ. ಹಾಗಾದ್ರೆ ದೂರ ಮಾಡುತ್ತಾ ಅಂತಂದ್ರೆ ಜ್ಞಾನ ರೂಪದ ಅನುಭವ ಮಾಡ್ತಾ ಇದೆ. ಜ್ಞಾನದೊಳಗೆ ಜ್ಞಾನದ ಸ್ವೀಕಾರ ಆಗುವುದರಿಂದ ರಾಗ ತನ್ನಷ್ಟಕ್ಕೆ ತಾನೇ ದೂರ ಆಯಿತು. ನಂತರ ಕ್ರಮದಿಂದ ಅದು ಉತ್ಪನ್ನನ ಆಗಲಿಲ್ಲ, ದೂರ ಮಾಡಿರುವಂಥವನಿದ್ದಾನೆ. ಆ ಕಾರಣದಿಂದ ಕರ್ಮಜನಿತವಾಗಿರುವ 4 ಗತಿಗಳ ಪರ್ಯಾಯ. ಅರೆ ಎಷ್ಟು ಸ್ಪಷ್ಟೀಕರಣ ನೀಡಿದ್ರು, ಒಂದೊಂದು ಶಬ್ದದೊಳಗೆ ಎಷ್ಟು ಭಿನ್ನತೆಯ ಮಾತಿದೆ ರೀ. ಇಲ್ಲಿ ಏನು ಹೇಳಿದ್ರು? ಕರ್ಮಜನಿತ. ಇದೇನಿದೆ? ಕರ್ಮಜನಿತ ಇದೆ. ಯಾವ್ದ? 4 ಗತಿ ರೂಪದ ಪರ್ಯಾಯ ರೀ. ಪರ್ಯಾಯ ಯಾರ್ದ? ಪರ್ಯಾಯ ಅರ್ಧ ಪರ್ಯಾಯ ಜೀವ. ನಿನ್ನೆ ಹೇಳಿತ್ತಲ್ಲ, ಇದಲ್ಲ ಗತಿ ಅಂದ್ರ. ಆದ್ರ ನಾನು ಮನುಷ್ಯ ಅನ್ನುವುದ ಎಂದೂ ಹುಟ್ಟಿದ ಆರಭ್ಯದಿಂದ ವಿಕಲ್ಪ ಯಾವೂ ಮನುಷ್ಯ ಮಾಡದೇ ಇದ್ರೂ ಕೂಡ ಅವನ ನಿರ್ವಿಕಲ್ಪ ಶ್ರದ್ಧಾ ಜ್ಞಾನದೊಳಗ ನಾನು ಮನುಷ್ಯ ಅನ್ನೋದ್ರ ಸ್ವೀಕಾರ ಇದೆಯಲ್ಲ, ಅದು ಪರ್ಯಾಯ. ಅದು ಕರ್ಮಜನಿತ ಇದೆ ರೀ. ಕರ್ಮಜನಿತ ಇದೆ ಅರ್ಥಾತ್ ಕರ್ಮದಿಂದ ಉತ್ಪನ್ನ ಆಗಿದೆ. ಹೀಗೆ ಶಬ್ದಶಃ ಅರ್ಥ ಅಲ್ಲ, ಕರ್ಮದ ಕಾರಣದಿಂದ ಅಥವಾ ಕರ್ಮಜನಿತ ಯಾವ ದೇಹ ಇದೆಯೋ ಆ ದೇಹದ ಮೇಲೆ ಇವನ ದೃಷ್ಟಿ ಸ್ಥಿರ ಇರುವುದರಿಂದ ಇವನಲ್ಲೇ ಈ ಪ್ರಕಾರದ ಪರ್ಯಾಯ. ಒಂದೇನು ಹೇಳಿದ್ರು? ಕರ್ಮಜನಿತ ಅಂದ್ರು. ಎರಡನೇದೇನು ಹೇಳಿದ್ರು? ಪರ್ಯಾಯ ಅಂದ್ರು. ಪರ್ಯಾಯ ಮಾತ್ರ ಎಲ್ಲ ಏನದವ್ರಿ? ಬಿಟ್ಟು ಹೋಗುವಂಥವದವು, ಬದಲಾಗುವಂಥವದವು. ಮತ್ತು ಯಾವುದು ಕರ್ಮಜನಿತ ಇದೆ ಅದರೊಳಗೇನು ನಾನು ಅಂಥೇಳಿ ತಿಳಿಯೋದ್ರೆ ಅದೆಂಥ ಜೀವನ. 4 ಗತಿಗಳ ಪರ್ಯಾಯ ಹಾಗೂ ಪಂಚೇಂದ್ರಿಯ ಭೋಗಗಳೆಲ್ಲವೂ ಆಕುಲತೆಯ ಲಕ್ಷಣವುಳ್ಳವಿವೆ, ಅರ್ಥಾತ್ ದುಃಖ ರೂಪವಿವೆ.
ಸಮ್ಯಕ್ ದೃಷ್ಟಿ ಜೀವನು ಹೀಗೆಯೇ ಅನುಭವ ಮಾಡುತ್ತಾನೆ. ದುಃಖ ರೂಪದ ಅನುಭವ ಮಾಡ್ತಾನೇನ? ಇಲ್ಲ. ಹೀಗೆಯೇ ಅನುಭವ ಮಾಡುತ್ತಾನೆ ಅರ್ಥಾತ್ ಹೀಗೆ ನಿಶ್ಚಿತವಾಗಿ ತಿಳಿತಾನೆ. ಈ ನಿರ್ಣಯ ಅವನಿಗೆ ಅತ್ಯಂತ ದೃಢ ಇದೆ, ಅನುಭವಪೂರ್ವಕ ಇದೆ. ಆ ತಿಳಿಯುವಿಕೆಯ ಅನುಭವ ಮಾಡ್ತಾನೆ. ಅದೇ ನೋಡ್ರಿ, ಕಾರಣವಶಾತ್ ಎಲ್ಲೋ ಅಪರಿಚಿತರ ಮನೆಗೆ ಹೋಗಿರ್ತೇವ್ರಿ. ಪಂಚಕಲ್ಯಾಣಿಕದೊಳಗಾದ ಹೋಗಿರ್ತೇವಲ್ಲ, ನಮ್ಮ ಗುರುತಿನವರು ಇಲ್ಲಿ ಒಬ್ಬರು ಇರ್ತಾರೆ, ಅಲ್ಲಿ ಎಲ್ಲಿ ಪಂಚಕಲ್ಯಾಣಕ್ಕೆ ಹೋಗಿರ್ತೇವಲ್ಲ ಅದು ಅವರ ಸಂಬಂಧಿಕರ ಮನೆ ಇರ್ತಿದ್ದಾರೆ. ನಮಗೆ ಅವ್ರದ್ದೇನೂ ಪರಿಚಯ ಇರೋದಿಲ್ಲ. ಆ ಸಂಬಂಧಿಕರದ ನಮಗೆ ಇವ್ರದ್ದೇನು ಗುರ್ತಿದೆಯಲ್ಲ, ಇವ್ರ ಸಂಬಂಧಿಕರು ಅವ್ರು ಇರ್ತಾರೆ. ಹಾಗಾದ್ರೆ ಅಲ್ಲಿ ನಾವು 2 ದಿವಸ ಇರ್ತೇವೆ. ಇದ್ದ ನಂತರ ನಮ್ಮ ದೃಷ್ಟಿಯೊಳಗೆ, ನಮ್ಮ ಅನುಭವದೊಳಗ ಅವರು ಎಷ್ಟೇ ಅನುಕೂಲತೆಯನ್ನು ಒದಗಿಸಿಕೊಟ್ರನು ಅದಕ್ಕೆ ಸಂಬಂಧಿಸಿದ ಹಾಗೆ ನಮ್ಮಲ್ಲೇ ಬೇಕಾದಷ್ಟು ಕೃತಜ್ಞ ಭಾವ ಇರ್ತಿದೆ. ಆದರೆ ಅದು ನಮ್ಮದ ಅನ್ನೋದ ಎಂದೂ ಆಗುವುದಿಲ್ಲ, ಒಂದು ಸಮಯ ಕೂಡ ಆಗುವುದಿಲ್ಲ. ಅದೇ ಪ್ರಕಾರ ಸ್ವರ್ಗದ ಗತಿ, ಚಕ್ರವರ್ತಿಯಂಥ ಅವಸ್ಥೆ ಸಮ್ಯಕ್ ದೃಷ್ಟಿಗೆ ಇದ್ರೂ ಕೂಡ, ಅವ ಅದರಲ್ಲೇ ವರ್ತಿಸ್ತಾ ಇದ್ರೂ ಕೂಡ, ಅವುಗಳಿಗೆ ಸಂಬಂಧಿಸಿದ ಭೋಗಗಳನ್ನು ಭೋಗಿಸ್ತಾ ಇದ್ರೂ ಕೂಡ ಅವು ಕರ್ಮಜನಿತ ಪರ್ಯಾಯ ಇದ್ದಾವೆ, ಆಕುಲತಾ ರೂಪ ಇದ್ದಾವೆ ಅನ್ನುವುದದ ಜ್ಞಾನ ಏನಿದೆ ಅಲ್ಲ, ಆ ಜ್ಞಾನದ ಅನುಭವ ಅವನಿಗೆ ಮುಖ್ಯ ಇದೆ. ಆ ಉಳಿದ ಆ ಭೋಗ ಸಾಮಗ್ರಿಗಳದ್ದ ಅಥವಾ ಆ ಗತಿರೂಪ ಪರ್ಯಾಯದ ಅನುಭವ ಮಾಡ್ತಾ ಇರುವುದರೊಳಗೆ ಕೂಡ ಮುಖ್ಯತೆ ಯಾವುದರದಿದೆ ಅವನಿಗೆ? ಒಂದು ಜ್ಞಾನದ್ದು ಇದೆ ರೀ. ಯಾವ ಜ್ಞಾನ? ಇದು ಕರ್ಮಜನಿತ ಪರ್ಯಾಯ ಇದೆ, ಇದರಲ್ಲೇ ನಿಯಮದಿಂದ ಆಕುಲತೆ ದುಃಖವೇ ಇದೆ ಅನ್ನುವ ವಾಸ್ತವಿಕತೆಯ ಜ್ಞಾನ ಏನು ಅವನಲ್ಲಿ ವರ್ತಿಸ್ತಾ ಇದೆ ಅಲ್ಲ, ಆ ಜ್ಞಾನದ ಅನುಭವ ಇದೆ. ಇಲ್ಲಿ ಮುಖ್ಯ ರೂಪದಿಂದ ಅಂಥೇಳಿ ಹೇಳಿದ್ದು ನನ್ನ ದುರ್ಬಲತೆ ರೀ. ಮುಖ್ಯ ರೂಪದಿಂದ ಜ್ಞಾನದ್ದೇ ಅನುಭವ ಇದೆ, ಅದನ್ನೆಲ್ಲ ಅನುಭವಿಸ್ತಾ ಇರುವೆಳೆದೊಳಗೆ ಅಂಥೇಳಿ ಹೇಳಿದ್ದ. ಇದು ನನ್ನ ದುರ್ಬಲತೆ, ನನ್ನ ಸ್ಥಾನದ ದುರ್ಬಲತೆ. ಆದ್ರೆ ಅವ ಮುಖ್ಯ ಗಮನದ ಮಾತು ಇಲ್ಲ, ಅದನ್ನೇ ನಾನು ಅಂಥೇಳಿ ಅನುಭವ ಮಾಡ್ತಾ ಇದ್ದಾನೆ. ಇದೆಲ್ಲ ಏನಿದೆ ರೀ? ಇದೆಲ್ಲ ಏನಿದೆ? ಜ್ಞೇಯ ಇದೆ ರೀ. ಏನ? 5 ಇಂದ್ರಿಯದ ವಿಷಯ ಸಾಮಗ್ರಿಗಳನ್ನೇನು ಭೋಗಿಸ್ತಾ ಇದ್ದಾನಲ್ಲ, ಆ ಭೋಗ ಭಾವ ಜ್ಞೇಯ ಇದೆ ರೀ. ಭೋಗ ಸಾಮಗ್ರಿ ಅಲ್ಲ, ಭೋಗ ಭಾವ ಜ್ಞೇಯ ಇದೆ. ಅದ್ಭುತ ಮಾತಿದೆ ರೀ. ಭೋಗ ಭಾವ ಜ್ಞೇಯ ಇದೆ. ಮತ್ತು ಜ್ಞಾನ ಯಾವುದಿದೆ ರೀ? ಆ ಭೋಗ ಭಾವವನ್ನ ಆಕುಲತಾ ರೂಪ ಅಂತೇಳಿ ತಿಳಿತಾ ಇದೆ ಅಲ್ಲ, ಅದು ಜ್ಞಾನ ಇದೆ ರೀ. ಹಾಗಾದ್ರೆ ಅವ ಆ ಭೋಗ ಭಾವದೊಳಗದನೇ, ಆ ಜ್ಞಾನದೊಳಗದನ್ರಿ, ಜ್ಞಾನದೊಳಗದನ್ರಿ. ಜ್ಞಾನದೊಳಗೆ ಇರುವಂಥ ಸಮ್ಯಕ್ ದೃಷ್ಟಿ, ಜ್ಞೇಯದೊಳಗೆ ಇರುವಂಥ ಮಿಥ್ಯಾ ದೃಷ್ಟಿ. ಜ್ಞೇಯದೊಳಗೆ ಯಾವ ಇದನೋ ಅವ ಜ್ಞಾನದ ಅನುಭವ ಮಾಡೋ ಸಾಧ್ಯ ಇಲ್ಲ. ಜ್ಞಾನದೊಳಗೆ ಯಾವದನೋ ಆ ಜ್ಞೇಯ ಭಾವದ ಅನುಭವ ಎಂದೂ ಮಾಡೋ ಸಾಧ್ಯ ಇಲ್ಲ ಅಂಥೇಳಿ ಅವನಿಗೆ ನಿರ್ಜರ ಇದೆ ರೀ. ಜ್ಞೇಯ ಭಾವದೊಳಗೆ ಯಾವ ಇದಾನೋ ಆ ಜ್ಞಾನದ ಸ್ವರೂಪವನ್ನು ತಿಳಿಯೋದನ್ನ ಸಾಧ್ಯ ಇಲ್ಲ ಅಂಥೇಳಿ ಅವನಿಗೆ ಎಂದೂ ನಿರ್ಜರೆ ಆಗೋದನೇ ಇಲ್ಲ. ಎಷ್ಟು ಸ್ಪಷ್ಟ, ಎಷ್ಟು ಅದ್ಭುತ, ಎಷ್ಟು ವಿಲಕ್ಷಣ ವಿಷಯ ಇದೆ ರೀ. ಭೋಗ ಭಾವ ಸಮ್ಯಕ್ ದೃಷ್ಟಿ ಜೀವನಿಗೆ ಬಸ ಜ್ಞಾನದ ಜ್ಞೇಯ ಇರುವುದರಿಂದ ಅವನಿಗೆ ಒಂದು ನಿರ್ಜರಿ ಇದೆ. ಮಿಥ್ಯಾದೃಷ್ಟಿ ಜೀವನಿಗೆ ಜ್ಞಾನದ ಸ್ವೀಕಾರನ ಇಲ್ಲ, ಜ್ಞೇಯದೊಳಗ ತಲ್ಲೀನ ಇರುವುದರಿಂದ ಅರೇ ಆ ಜ್ಞೇಯ ಬೇಕಾದ್ರೆ ಭಗವಂತರ ಭಕ್ತಿಯ ಭಾವ ಇರಬಹುದು, ಪಂಚ ಮಹಾವ್ರತಗಳ ಪರಿಪಾಲನೆಯ ರೂಪದ ಭಾವ ಇರಬಹುದು. ಆದರೆ ಅವನಿಗೆ ಜ್ಞಾನ ಸ್ವಭಾವದ ಸ್ವೀಕಾರವೇ ಇಲ್ಲಂದ ಮೇಲೆ ಅವನಿಗೆ ನಿರ್ಜರೆ ಸಂಭವನ ಇಲ್ಲ. ಅವನ ನಿರ್ಜರೆ ಆಗ್ತಿರಬಹುದು,
ಆದ್ರೆ ಅದನ್ನು ನಿರ್ಜರೆ ಅಂಥೇಳಿ ಮೋಕ್ಷ ಮಾರ್ಗದೊಳಗೆ ಹೇಳೋದನ್ನ ಇಲ್ಲ. ಅದನ್ನ ನಿರ್ಜರೆ ಶಬ್ದಕ್ಕೆ ಕಲಂಕ ಇದೆ. ಎಲ್ಲಿ ಬಂಧ ಆಗ್ತಾ ಇದೆ, ಅರೆ ಎಲ್ಲಿ ಜ್ಞೇಯ ಲುಬ್ಧತೆ ಇದೆ, ಜ್ಞೇಯದೊಳಗೆ ಮೂರ್ಛಿತತನ ಇದೆ, ಅಲ್ಲಿ ಬಂಧದ್ದೇ 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 ಅಧಿಕಾರ ಇದೆ. ಎಲ್ಲಿ ಜ್ಞಾನದೊಳಗ ತನ್ನತನದ ಸ್ವೀಕಾರ ಇದೆ, ಅಲ್ಲಿ ನಿಜವಾಗಿ ಭೋಗ ಭಾವ, ಯಾವ ಭಕ್ತಿಯ ಭಾವ, ಯಾವ ವ್ರತಾಚರಣೆಯ ಭಾವಗಳಿದಾವೆಯೋ ಅವೆಲ್ಲ ಜ್ಞೇಯ ಮಾತ್ರ ಇರುವುದರಿಂದ ಅಲ್ಲಿ ಅವುಗಳ ಮಧ್ಯದೊಳಗ ಕೇವಲ ನಿರ್ಜರೆ ನಿರ್ಜರೆ. ಇದು ನಿರ್ಜರಾಧಿಕಾರ ಇದೆ ರೀ. ಏನು ಹೇಳಿದರೆ ಇಲ್ಲಿ? ಅರೇ ರೇ, ಕರ್ಮಜನಿತವಾಗಿರುವ 4 ಗತಿಗಳ ಪರ್ಯಾಯ ಹಾಗೂ ಪಂಚೇಂದ್ರಿಯಗಳ ಭೋಗಗಳೆಲ್ಲವೂ ಆಕುಲತೆಯ ಲಕ್ಷಣವುಳ್ಳವಿವೆ, ದುಃಖ ರೂಪವಿವೆ. ಸಮ್ಯಕ್ ದೃಷ್ಟಿ ಜೀವನು ಹೀಗೇ ಅನುಭವ ಮಾಡುತ್ತಾನೆ. ಹೇಗೆ ಅನುಭವ ಮಾಡ್ತಾನೆ? ಹೇಗಿದೆಯೋ ಹಾಗೆ. ಅವು ಕರ್ಮಜನಿತ ಇರುವೊಳ್ಳೆದೊಳಗೆ ಅವ ನಾನು ಅಂಥೇಳಿ ತಿಳಿಯೋದಿದು ಮಿಥ್ಯಾ ದೃಷ್ಟಿತನ ಇದೆ. ಅವು ಜ್ಞೇಯ ಮಾತ್ರ ಇರುವೊಳ್ಳೆದೊಳಗೆ ಅದರೊಳಗೆ ಜ್ಞಾನಮಯತೆಯ ಸ್ವೀಕಾರ ಮಾಡೋದು ಇದು ಮಿಥ್ಯಾ ದೃಷ್ಟಿತನ ಇದೆ. ಯಾವುದೇ ಹೇಗಿಲ್ಲವೋ ಹಾಗೆ ತಿಳಿಯೋದು, ಅನುಭವಿಸೋದು ಇದೇನಿದೆ, ಆಕುಲತೆ ಇದೆ, ದುಃಖ ಇದೆ, ನಿಯಮದಿಂದ ಬಂಧದ ಕಾರಣ ಇದೆ. ಆದುದರಿಂದ ಎಷ್ಟು ಯಾವ ಸಾತಾ ಅಸಾತಾರೂಪ ಕರ್ಮದ ಉದಯ, ಎಷ್ಟು ಎಷ್ಟಿದಾವ ಅಷ್ಟೆಲ್ಲ, ಯಾವ್ಯಾವ ಇದಾವ ಅವೆಲ್ಲ ಏನ ಸಾತಾ ಅಸಾತಾರೂಪ ಕರ್ಮದ ಉದಯ ಎರಡೂ ಜೊತೆ ಜೊತೆ ಇರ್ತವ್ರೆ. ಅವುಗಳಲ್ಲಿ ಯಾವ ಪ್ರಕಾರದ ವಾದ ವಿವಾದ ಇಲ್ಲ. ನಾನೀಗ ಸಾತಾರೂಪದ ಕರ್ಮ ಇದ್ದೇನೆ, ನೀನು ಸರಿ ಹಿಂದೆ ಆಮೇಲೆ ಬಾನಿ ಅನ್ನೋ ಮಾತಿಲ್ಲ. ಆ ಅಸಾತಾದ ಜೊತೆಗೆ ಸಾತಾದ ಜೊತೆಗೆ ಅಸಾತ. ಅರೇ 8 ಪ್ರಕಾರದ ಕರ್ಮಗಳ 148 ಪ್ರಕಾರದ ಉತ್ತರ ಪ್ರಕೃತಿಗಳದ್ದ ಉದಯ ನಿರಂತರ ಇರ್ತೀವಿ. 148 ಹೇಳಿದರೆ ಅದರಲ್ಲೇ ಕೂಡ ಸಮಯ ಸಮಯಕ್ಕೆ ಅಸಂಖ್ಯಾತ ಲೋಕ ಪ್ರಮಾಣ ಇದೆ. ಯಾಕೆ ಅಂತಂದ್ರೆ ಬಂಧದ ಭಾವ ಅಸಂಖ್ಯಾತ ಲೋಕ ಪ್ರಮಾಣ ವಿಷಮ ಇರುವ ಎಳೆದೊಳಗೆ ಆ ಭಾವದಿಂದ ಬಂದಾಗಿರುವಂಥ ಕರ್ಮದ ಉದಯದೊಳಗೆ ಕೂಡ ಅಸಂಖ್ಯಾತ ಲೋಕ ಪ್ರಮಾಣ ಭೇದ ಇರುತ್ತೆ. ಅಲ್ಲಿ ಅವು ಅಭೇದ ರೂಪದಿಂದ ಇರ್ತವೆ. ಸಾತಾನೂ ಇರ್ತಿದೆ, ಅಸಾತಾನೂ ಇರ್ತಿದೆ. ಒಮ್ಮೆ ಶರೀರದೊಳಗೆ ಅನುಕೂಲತೆ ಇರ್ತಿದೆ, ಪುತ್ರನಿಂದ ದುಃಖ ಇರ್ತಿದೆ, ಅವನು ವಿರುದ್ಧ ಇರ್ತಾನೆ. ಒಮ್ಮೆ ಪುತ್ರ ಅತ್ಯಂತ ಅನುಕೂಲ ಇರ್ತಾನೆ, ಶರೀರದೊಳಗೆ ವ್ಯಾಧಿ 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 ಇರ್ತಿದೆ. ಒಮ್ಮೆ ಇವು ಎರಡೂ ಇರುವುದಿಲ್ಲ, ಧನದ ಕೊರತೆ ಇರ್ತಿದೆ. ಒಮ್ಮೆ ಧನ ವಿಪುಲ ಇರ್ತಿದೆ, ಆರೋಗ್ಯ ಸ್ವಲ್ಪ ಮಾತ್ರ ಕೂಡ ಇರುವುದಿಲ್ಲ. ಕಾರಣ ಏನ ಅಂದ್ರೆ ಸಾತ ಅಸಾತ ಎರಡೂ ಇದಾವ್ರಿ, ಜೊತೆ ಜೊತೆಯಲ್ಲೇ ಅದಾವು. ಆದ್ರೆ ಅದರೊಳಗೆ ಯಾವುದೂ ಇಷ್ಟ ಇಲ್ಲ, ಯಾವುದೂ ಅನಿಷ್ಟ ಇಲ್ಲ. ಇಷ್ಟ ಅಂದ್ರೆ ಇಲ್ಲ, ಎರಡೂ ಅನಿಷ್ಟ ಅದಾವ್ರಿ. ಅರೇ ಯಾವ ಆಜ್ಞಾಕಾರಿ ಪುತ್ರ, ನಿರೋಗಿ ಶರೀರ, ಧನಾದಿಗಳ ಸಮೃದ್ಧಿ ಏನಿದೆ ಅಲ್ಲ ಅದರ ಕಡೆಗೆ ಲಕ್ಷ್ಯ ಹೋದ್ರನು ಕೂಡ, ಅದು ನನ್ನದು ಅಂದ್ರನು ಕೂಡ ಅಲ್ಲೇನಿದೆ ರೀ, ನನ್ನ ಅನಿಷ್ಟ ಆಗ್ತಿದೆ, ಅನಿಷ್ಟ ಆಗ್ತಿದೆ. ಇಲ್ಲಿ ಅನಿಷ್ಟ ಶಬ್ದದ ಅರ್ಥ ಏನು? ಈ ವಾಕ್ಯದೊಳಗ ಅನಿಷ್ಟ ಶಬ್ದದ ಅರ್ಥ ಏನ? ಕೇಡಾಗ್ತಿದೆ, ನನ್ನ ಕೆಡಕಾಗ್ತಿದೆ, ನನ್ನ ಹಾನಿ ಆಗ್ತಿದೆ, ನನ್ನ ನಾಶ ಆಗ್ತಿದೆ, ನಾನು ಸತ್ತು ಹೋಗ್ತೇನೆ. ಜ್ಞಾನ ರೂಪದಿಂದ ಸತ್ತು ಹೋದೇನ್ರಿ? ಇಲ್ಲ, ನಾನು ಅದರೊಳಗೆ ರುಚಿ ಬಂತು ಅಂತಂದ್ರ ಏನ? ನಿರೋಗಿ ಶರೀರ, ಆಜ್ಞಾಕಾರಿ ಪುತ್ರ, ಸಮೃದ್ಧಿ, ಬೇಕಾದಷ್ಟು ಧನಾದಿಗಳದ್ದು. ಇದು ನಂದ ಅಂತೂ ಅಂತಂದ್ರ ಆ ಜ್ಞಾನ ಅಲ್ಲೇನಾಯ್ತು? ನಷ್ಟ ಆಗಿ ಹೋಯ್ತ್ರಿ, ಸತ್ತು ಹೋಯ್ತು, ಘಾತ ಆಯ್ತು ಅದರದ್ದು. ಜ್ಞಾನದ ಸ್ವಭಾವ ಏನ? ಅದು ಹೇಗಿದೆ ಹಾಗೆ ತಿಳಿಯೋದು. ಅದನ್ನ ನಾನು ಅಂತ ಅಂದ ಅಂತಂದ್ರ ಅವನ ನಾಶನ ಆಯ್ತು. ಇಲ್ಲಿ ಅನಿಷ್ಟ ಶಬ್ದದ ಅರ್ಥ ಏನ? ಯಾವುದ ಅನುಕೂಲ ಅಂಥೇಳಿ ಲೋಕೆಲ್ಲ ತಿಳಿತಿದೆಯೋ
ಯಾವುದನ್ನ ಅನುಕೂಲ ಅಂಥೇಳಿ ತಾನೇ ಅನಾದಿ ಕಾಲದಿಂದ ತಿಳಿತಾ ಇದ್ದನೋ ಅದೇ ಜೀವ ಸಮ್ಯಕ್ ದರ್ಶನ ಪ್ರಾಪ್ತ ಆದ ನಂತರ ಅದರ ಕಡೆಗೆ ಲಕ್ಷ್ಯ ಹೋಗುವುದರಿಂದ ತನ್ನ ಅನಿಷ್ಟ ಇದೆ ಅಂಥೇಳಿ ತಿಳಿತಾನೆ. ಒಂದು ಮಾತು. ಎರಡನೇದೇನು ಇಲ್ಲಿ ಸ್ವಭಾವ ಇಷ್ಟ ಇರೋ ವೇಳೆದೊಳಗ ಉಳಿದದ್ದೆಲ್ಲವೂ ಅನಿಷ್ಟ ಇದ್ದಾರೆ. ಎಲ್ಲವೂ ಅಂದ್ರೆ ಏನ ಅನ್ನೋದು ನಿನ್ನೆ ಬಿಡಿಸಿ ಹೇಳಿರ್ತಾರೆ. ಅರೇ ಅನಂತ ಸಿದ್ಧರು ಕೂಡ ಇನ್ನೇನು ಹೇಳುವುದ್ರಿ? ಇಷ್ಟು ಧೈರ್ಯ ಇದೆ ನಮಗರೆ, ಗುಂಡಿಗೆ ಒಂದಿಷ್ಟು ಗಟ್ಟಿಯಾಗಿದೆ ರೀ, ಶಬ್ದವನ್ನ ಅರಗಿಸಿಕೊಳ್ಳುವಷ್ಟು ಅಥವಾ ಆ ಶಬ್ದದ ಮರ್ಮದೊಳಗ ಯಾವುದೇ ಪ್ರಕಾರ ಅನ್ಯಥಾ ಅರ್ಥ ತೆಗೆಯದೇ ಇರುವಷ್ಟ ನಮ್ಮಲ್ಲಿ ಯೋಗ್ಯತೆ ಬಂದಂತೆ ಇದೆ ರೀ. ಆದುದರಿಂದ ಎಷ್ಟು ಯಾವ ಸಾತಾರೂಪ ಕರ್ಮದ ಉದಯ, ಅದರಿಂದ ಯಾವ ಕೆಲವು ಇಷ್ಟ ವಿಷಯ ರೂಪ ಅಥವಾ ಅನಿಷ್ಟ ವಿಷಯ ರೂಪ ಸಾಮಗ್ರಿಗಳಿವೆ, ಅವು ಎಲ್ಲವೂ ಸಮ್ಯಕ್ ದೃಷ್ಟಿಗೆ ಅನಿಷ್ಟ ರೂಪವಿವೆ. ಅನಿಷ್ಟ ರೂಪದ ಅರ್ಥ ಇಲ್ಲಿ ಅವು ಯಾವುದರ ಕಡೆಗೇನೂ ಅವನದ ರುಚಿ ಇಲ್ಲ, ಅವನದ ಆಸಕ್ತಿ ಇಲ್ಲ, ನನ್ನದೆನ್ನುವ ಭಾವ ಇಲ್ಲ, ಅವುಗಳ ಕಡೆಗೆ ಅವನದ ಪ್ರವೃತ್ತಿನೇ ಇಲ್ಲ. ಯಾಕೆ ಅಂತಂದ್ರ ಒಂದು ಕಡೆಗೆ ಆತ್ಮಾರಾಮ ಇದ್ದಾನೆ, ಇನ್ನೊಂದು ಕಡೆಗೆ ಸಮಗ್ರ ವಿಶ್ವ ಇದೆ ರೀ. ಹಾಗಾದ್ರೆ ಆತ್ಮಾರಾಮ ಯಾವನ ಲಕ್ಷ್ಯದೊಳಗೆ ಬಂದಿದ್ದಾನೋ ಅವನಿಗೆ ವಿಶ್ವದ ಯಾವ ಪದಾರ್ಥ ರುಚಿಸುವುದಿಲ್ಲ, ಬೇಕನ್ನಿಸುವುದಿಲ್ಲ, ಆಕರ್ಷಣೆ ಇಲ್ಲ. ಅರೇ ಆಕರ್ಷಣೆದ ಮಾತು ರುಚಿಸುವ ಮಾತಲ್ಲ, ನೋಡ್ಬೇಕಂತೇಳಿ ಅವನಿಗೆ ಭಾವ ಬರುವುದಿಲ್ಲ. ಅದರದ್ದೇ ದ್ಯೋತಕವಾಗಿ ನಮ್ಮ ಭಗವತ್ ಸ್ವರೂಪದ ಕುಂದ ದೇವ ಸೀಮಂಧರ ಸ್ವಾಮಿಯ ಸಮೋಸರಣದೊಳಗೆ ಹೋದ್ರನು ಒಂದು ವಾರದವರೆಗೆ ಅವರನ್ನು ನೋಡಲೇ ಇಲ್ಲ. ನೋಡಿದ್ರು ಅನ್ನೋದನ್ನು ಪ್ರಾರಂಭದೊಳಗೆ ಅರೆ ಆ ಚೈತನ್ಯ ಜ್ಯೋತಿ ಸಮಗ್ರ ರೂಪದಿಂದ ನಿಮಗ್ನ ಪೂರ್ಣ ರೂಪದಿಂದ ಪ್ರಕಟವಿರುವಂಥ ಆ ಸೀಮಂದರ ನಾಮದ ಚೈತನ್ಯ ಜ್ಯೋತಿಯನ್ನು ನೋಡಿದರು ಅಂಥೇಳಿ ಮೊದಲು ಬರ್ತಿದೆ ರೀ. ಸಮೋಸರಣದೊಳಗೆ ಹೋದ ಕೂಡಲೇ ಅವರ ಮೇಲೆ ದೃಷ್ಟಿ ಬಿದ್ದ ಕೂಡಲೇ ಅಲ್ಲಿ ಅವರು ಹೇಗೆ ಕಾಣಿಸಿದರು ಅನ್ನೋದ ಒಂದಿಷ್ಟು ಕಥನ, ಒಂದು ವಾಕ್ಯ ಎರಡು ವಾಕ್ಯದೊಳಗೆ ಬರ್ತಿದೆ. ಮುಂದಾದ ಕಥನನೇ ಇಲ್ಲ. ಅಲ್ಲಿ ಕಥನ ಬರ್ತಿದೆ, ಒಂದು ವಾರದವರೆಗೆ ಇದ್ರನು ಅವರನ್ನೇ ಮುಖ್ಯ ಮಾಡಿಕೊಂಡ ದಿವ್ಯ ಧ್ವನಿ ಹೊರಡ್ತ್ರಿ. ಭಗವಾನ್ ಕುಂದರ ಸ್ವರೂಪವನ್ನೇ, ಯಾರಿವರ, ಎಲ್ಲಿಂದ ಬಂದಿದ್ದಾರೆ, ಇಷ್ಟ ಲಘುಕಾಯದ ಜೀವ. ಅರೆ ಈ ಪ್ರಕಾರ ಸಮೋಸರಣ ಅಲ್ಲೆಲ್ಲ 500 ಧನುಷ್ಯರೇ. ಸಮೋಸರಣದೊಳಗ ಪ್ರಶ್ನೆ ಅಂತರಂಗದೊಳಗ ಜೀವರುಗಳಿಗೆ ಉತ್ಪನ್ನ ಆದ ನಂತರ ಅಲ್ಲಿ ಒಂದು ದಿವ್ಯ ಧ್ವನಿ, ಒಂದು ಸಮಯದ ಒಂದು ಎಷ್ಟು ಇರ್ತಿದೆಯಲ್ಲ ಅದು 6 ಗಳಿಗೆದ್ದ. ಆ 6 ಗಳಿಗೆ ತುಂಬೆಲ್ಲ ಈ ಕುಂದು ಭಗವಂತರದ್ದೇ ವರ್ಣನೆ ಆಯ್ತು. ಇಷ್ಟೆಲ್ಲ ಇದ್ರೂ ಅವ್ರ ಕಿವಿಯಲ್ಲಿ ಕೇಳಿ ಬರ್ತಿರ್ಲಿಲ್ಲನ್ರಿ, ಕುಂದರಿಗೆ ಕೇಳಿ ಬರ್ತಿರ್ಲಿಲ್ಲನ. ಅದಕ್ಕೆ ಅಲ್ಲಿ ಕೊನೆಗೆ ಹೇಳ್ತಾರೋ, ಒಂದು ವಾರದವರೆಗೆ ಅವರು ಆ ಸೀಮಂಧರ ಪ್ರಭುವಿನ ಕಡೆ ನೋಡಲೇ ಇಲ್ಲ, ಅವರ ದಿವ್ಯ ಧ್ವನಿಯನ್ನು ಕೇಳಲೇ ಇಲ್ಲ. ಯಾಕೆ ಕೇಳಲಿಲ್ಲ? ಅರೇ ಒಂದು ಸಮಯ ಅವರ ಮೇಲೆ ದೃಷ್ಟಿಕ್ಷೇಪ ಮಾಡಿದ ಕೂಡಲೇ, ಅಲ್ಲಿ ಹೋದ ಕೂಡಲೇ ಅವರಿಗೆ ಯಾವ ಕರ್ತವ್ಯದ ಪ್ರಜ್ಞೆ ಇನ್ನಷ್ಟು ಅತ್ಯಂತ ಜಾಗೃತ ಆಯಿತೋ ಆ ಕಾರ್ಯದೊಳಗೆ ಅವರು ಒಂದಾಗಿ ಹೋಗಿದ್ದರ್ರಿ. ಅದ್ಭುತ ಮಾತು ಇದೆ. ಯಾವ ಕಾರ್ಯದೊಳಗ? ಆತ್ಮ ನಿಮಗ್ನತೆಯ ಕಾರ್ಯದೊಳಗ, ಆತ್ಮ ನಿಮಗ್ನತೆಯನ್ನೇ ಸಾಧಿಸುವ ಉದ್ಯಮದೊಳಗ ಒಂದಾಗಿ ಹೋಗಿದ್ರು. ದಿವ್ಯ ಧ್ವನಿ ಬರ್ತಾ ಇತ್ತು, ನಿಲ್ಲುತ್ತಾ ಇತ್ತು, ಶ್ರೋತೃ ವೃಂದ ಹೋಗ್ತಾ ಇದ್ರು, ಬರ್ತಾ ಇದ್ರು, ಭಕ್ತಿ ನೃತ್ಯ ಮೊದಲಾದವುಗಳ ಗುಣಕೀರ್ತನೆ ನಡೀತಾ ಇದ್ವು. ಆದ್ರೂ ಕೂಡ ಅವರು ಅದೊಂದೇ ಕಾರ್ಯದೊಳಗೆ ನಿಮಗ್ನ. ಅದಕ್ಕೆ ಮುನಿ ದರ್ಶನ ಅಂತಾರ್ರಿ. ನೋಡಿದರೂ ಸಹ ನೋಡುವುದಿಲ್ಲ, ನೋಡಿದ್ರೆ ಅವರನ್ನು ನೋಡಲೇ ಇಲ್ಲ, ಹೀಗೆಲ್ಲ ಕೇಳಿದರೂ ಸಹ ಕೇಳುವುದಿಲ್ಲ. ದಿವ್ಯ ಧ್ವನಿ ಕೇಳಲೇ ಇಲ್ಲ, ಹೀಗೆ ಮಾತಿಲ್ಲ. ಕಿವುಡಾಗಿದ್ರು ಹೀಗೆ ಮಾತಿಲ್ಲ. ಅರೆ ಎಷ್ಟು ಪುರುಷಾರ್ಥದ ಮಾತಿದೆ, ಎಂಥ ಅಲೌಕಿಕ ಸಾಧನೆಯ ಮಾತಿದೆ, ಮೋಕ್ಷ ಮಾರ್ಗ ಎಷ್ಟು ಲೋಕೋತ್ತರ ಇದೆ ಅನ್ನೋದರ ಮಾತಿದೆ. ಹಾಗೆ ನಮ್ಮ ಜೀವನ ಆಗಬೇಕು.
ಸುಖ ದುಃಖಗಳಲ್ಲಿ ಸಾಮ್ಯತೆ ಅಲ್ಲ, ಸುಖ ದುಃಖ ಎರಡೂ ಅವು ಕರ್ಮಜನಿತದವು, ನನ್ನ ಸ್ವಭಾವದಿಂದ ಭಿನ್ನ. ಅರೆ ನಿತಾಂತ ತ್ರಿಕಾಲಿಯ ಆನಂದ ಸ್ವಭಾವದೊಳಗೆ ಸುಖ ಮತ್ತು ದುಃಖ ಅನ್ನೋ ಭೇದ ಎಲ್ಲಿಂದ ಬರ್ತಿದೆ ರೀ? ಬರೋದನ್ನ ಇಲ್ಲ ಅಂಥೇಳಿ ಸಮ್ಯಕ್ ದೃಷ್ಟಿಯ ಜೀವನದೊಳಗೆ ನಿರ್ಜರೆ ಯಾವ ರೀತಿ ಆಗ್ತಾ ಇದೆ ಅನ್ನೋದನ್ನ ಇಲ್ಲಿ ಸ್ವಲ್ಪದರೊಳಗೆ ಹೇಳಿದರು, ವಿಸ್ತೃತವಾಗಿ ಹೇಳಿದರು. ನಾವು ಹೇಗೆ ತಿಳಿದೆವು ಹಾಗೆ. ಆದುದರಿಂದ ಎಷ್ಟು ಯಾವ ಅಸಾತಾರೂಪ ಕರ್ಮದ ಉದಯ, ಅದರಿಂದ ಯಾವ ಕೆಲವು ಇಷ್ಟ ವಿಷಯ ರೂಪ ಅಥವಾ ಅನಿಷ್ಟ ವಿಷಯ ರೂಪ ಸಾಮಗ್ರಿಗಳಿವೆ, ಅವೆಲ್ಲವೂ ಸಮ್ಯಕ್ ದೃಷ್ಟಿಗೆ ಅನಿಷ್ಟ ರೂಪವಿವೆ. ಈಗೇನು ದೃಷ್ಟಾಂತ ಹೇಳ್ತಾರೋ ಆ ದೃಷ್ಟಾಂತದ ಮತ್ತು ನಾವೇ ನೋಡೋಣ. ಇಲ್ಲಿಯವರೆಗೆ ಸ್ಪಷ್ಟ ಆಯಿತು ಅಂಥೇಳಿ ನನಗನ್ನಿಸ್ತೈತೆ. ಇವು ಎರಡು ಶಬ್ದದ್ದೇನು ಎರಡು ಪ್ರಶ್ನೆ ಬಂದಿತ್ತಲ್ಲ, ಆ ಪ್ರಶ್ನೆದ ಸಮಾಧಾನ ಆಗಿದ್ದಿರಬಹುದು ಅಂದ್ಕೊಳ್ತೇನೆ. ಆಗಿರದಿದ್ದರೆ ಮತ್ತು ಪುನಃ ಚಿಂತನೆ ಮಂಥನ ಮಾಡೋಣ.